ಪ್ರಾಬ್ಲಮ್ ಆಗಿದೆ ಅಂತ ಏನಾದ್ರು ಇದ್ರೆ ಅದ್ರ ರೀಸನ್. ಈಗ ನೋಡಿ ಅಡ್ರೆಸ್ ಬಾರ್ ನಿಮ್ಗೆ ವೀವ್ ಆಗ್ತಾ ಇದೆಯಲ್ಲ, ಅಡ್ರೆಸ್ ಬಾರ್ ನಲ್ಲಿ ಮೊಜಿಲ್ಲಾ ಫೈರ್ಫಾಕ್ಸ್ ಕ್ಲಿಕ್ ಮಾಡಿದ ನೆಕ್ಸ್ಟ್ ಟ್ಯಾಬ್ ನಿಮಗೆ ಈ ರೀತಿಯಲ್ಲಿ ಓಪನ್ ಆಗುತ್ತೆ. ಓಕೆನಾ? ನೀವು ಇಲ್ಲಿ ಏನ್ ಮಾಡಬೇಕು, ಈ ಒಂದು ಅಡ್ರೆಸ್ ಬಾರ್ ನಲ್ಲಿ ಯಾವ URL ಟೈಪ್ ಮಾಡಬೇಕು, ನಾನು URL ಕೊಟ್ಟಿದ್ದೀನಿ ನೋಡಿ ನಿಮಗೆ, email.gov.in ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಬೇಕು. ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ, ಒಂದೇ ಸ್ಟೆಪ್, ತುಂಬಾ ಕಷ್ಟ ಏನಿಲ್ಲ, ತುಂಬಾ ಈಸಿ ಇರುತ್ತೆ ನಿಮಗೆ. ಒಂದು ಎಂಟರ್ ಪ್ರೆಸ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ನಿಮ್ಗೆ ಆಪ್ಷನ್ಸ್ ಏನಿದೆ ನೋಡಿ, ನೋಡಿ ಚೇಂಜ್ ಪಾಸ್ವರ್ಡ್ ಆಪ್ಷನ್ಸ್ ಇದೆಯಾ ನಿಮ್ಗಲ್ಲಿ? ಚೇಂಜ್ ಪಾಸ್ವರ್ಡ್ಗೆ ಮೇಲೆ ಎಂಟ್ರಿ ಮಾಡೋದು ಏನು ಬೇಡ, ಪಾಸ್ವರ್ಡ್ ಏನು ಎಂಟ್ರಿ ಮಾಡೋದು ಬೇಡ, ಚೇಂಜ್ ಪಾಸ್ವರ್ಡ್ ನ ಕ್ಲಿಕ್ ಮಾಡಿದ್ರೆ ಸಾಕು. ಚೇಂಜ್ ಪಾಸ್ವರ್ಡ್ ಒಂದು ದಿನಕ್ಕೆ 2 times, ಒಂದು ದಿನಕ್ಕೆ 2 ಬಾರಿ ಮಾತ್ರ ಪಾಸ್ವರ್ಡ್ ನ ರಿಸೆಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. 2 ಬಾರಿಗಿಂತ ಹೆಚ್ಚು ನೀವು ಪಾಸ್ವರ್ಡ್ ರಿಸೆಟ್ ಮಾಡಕ್ ಆಗಲ್ಲ. ಒಂದು ಮೇಲ್ ಐಡಿ ನೋಡಿ, ಇಲ್ಲಿ ಆಪ್ಷನ್ಸ್ ನೋಡಿ, ಚೇಂಜ್ ಪಾಸ್ವರ್ಡ್. ಚೇಂಜ್ ಪಾಸ್ವರ್ಡ್ ಅನ್ನ ನೀವು ಕ್ಲಿಕ್ ಮಾಡ್ಕೊಂಡು ಚೇಂಜ್ ಪಾಸ್ವರ್ಡ್ ನೀವು ಕ್ಲಿಕ್ ಮಾಡ್ತೀವಿ, ಸ್ಟೆಪ್ಸ್ ನೋಟ್ ಮಾಡ್ಕೊಳ್ಳಿ. ನೀವು ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಬೇಕು ಪಾಸ್ವರ್ಡ್. ಚೇಂಜ್ ಪಾಸ್ವರ್ಡ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ಈ ತರ ಟ್ಯಾಬ್ ಓಪನ್ ಆಗುತ್ತೆ. ನೆಕ್ಸ್ಟ್ ನಿಮ್ಗೆ ಈ ರೀತಿಯಲ್ಲಿ ಟ್ಯಾಬ್ ಓಪನ್ ಆಗುತ್ತೆ. ಚೇಂಜ್ ಪಾಸ್ವರ್ಡ್ ಕ್ಲಿಕ್ ಮಾಡಿದ ಮೇಲೆ ಎಂಟರ್ ಯುವರ್ ಗವರ್ನಮೆಂಟ್ ಮೇಲ್ ಐಡಿ. ಎಂಟರ್ ಯುವರ್ ಗವರ್ನಮೆಂಟ್ ಮೇಲ್ ಐಡಿ ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಗವರ್ನಮೆಂಟ್ ಮೇಲ್ ಐಡಿಯನ್ನ ಎಂಟ್ರಿ ಮಾಡಿ. ಓಕೆನಾ? ಗವರ್ನಮೆಂಟ್ ಮೇಲ್ ಐಡಿಯನ್ನ ಎಂಟ್ರಿ ಮಾಡ್ತೀರಾ. ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಲಾಸ್ಟ್ 4 ಡಿಜಿಟ್, ನಿಮ್ಮ ಮೊಬೈಲ್ ನಂಬರ್ನ ಲಾಸ್ಟ್ 4 ಡಿಜಿಟ್ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತೀರಾ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಯಾವ ನೀವು ಮೇಲ್ ಐಡಿ ಕ್ರಿಯೇಟ್ ಮಾಡಿಸ್ಬೇಕಾದ್ರೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ ಅದೇ ಮೊಬೈಲ್ ನಂಬರ್ನ ಲಾಸ್ಟ್ 4 ಡಿಜಿಟ್ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ನೀವು ಕ್ಯಾಪ್ಚಾ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಅಲ್ವಾ? ಇಷ್ಟ ಯಾರು ಬೇಕಾದ್ರೂ ಮಾಡ್ಬೋದಲ್ವಾ? ಯಾರು ಬೇಕಾದ್ರೂ ಮಾಡ್ಬೋದು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಟ್ಯಾಬ್ ನಿಮ್ಗೆ ಯಾವ ರೀತಿ ಬರುತ್ತೆ ಅಂದ್ರೆ OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್. ಯಾಕಂದ್ರೆ ಯಾರೇ ರಿಸೆಟ್ ಮಾಡಲ್ಲ, ನಿಮ್ಮ ಗವರ್ನಮೆಂಟ್ ನೀವೇ ರಿಸೆಟ್ ಮಾಡ್ಕೊಳ್ಬೇಕು. ಕ್ಯಾಪ್ಚರ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಒಂದು OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಆ OTP ಯನ್ನ ಎಂಟ್ರಿ ನೆಕ್ಸ್ಟ್ ಟ್ಯಾಬ್ ಅಲ್ಲಿ OTP ಯನ್ನ ಎಂಟ್ರಿ ಮಾಡ್ಬೇಕು. ನೀವು OTP ಯನ್ನ ಎಂಟ್ರಿ ಮಾಡಿ ನಿಮಗೆ ಬೇಕಾದಂತೆ ನ್ಯೂ ಪಾಸ್ವರ್ಡ್ ನೀವು ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟು ನೆಕ್ಸ್ಟ್ ಟ್ಯಾಬ್ ಇದಾದ್ಮೇಲೆ ಸಬ್ಮಿಟ್ ಮಾಡಿದ್ರೆ ಇನ್ನೊಂದು ಪೇಜ್ ಬರುತ್ತೆ. ಎಂಟರ್ ಯುವರ್ OTP ಅಂತ. ಎಂಟರ್ ಯುವರ್ OTP, ನಿಮ್ಮ ಮೊಬೈಲ್ ನಂಬರ್ ಬಂದಿರೋ OTP ಅನ್ನು ಎಂಟ್ರಿ ಮಾಡಿ ಕ್ರಿಯೇಟ್ ನ್ಯೂ ಪಾಸ್ವರ್ಡ್ ಅಲ್ಲೇ ಇರುತ್ತೆ, ಅಲ್ಲೇ ಕೇಳುತ್ತೆ ಅದು. ಓಕೆ? ಯಾವ್ದಾದ್ರು ಗವರ್ಮೆಂಟ್ ಮೇಲ್ ಐಡಿ ಇದೆಯಾ? ಆಕ್ಟಿವ್ ಆಗಿರ್ಬೇಕು ಮೇಲ್ ಐಡಿ. ಆಯ್ತು, ನಾನೇ ಹಾಕ್ತೀನಿ ಬಿಡಿ. ಇಲ್ಲ ಮೇಡಮ್, ನಾನು AG ಆಫೀಸು. ಹಾಂ AG ಆಫೀಸ್ ಮೇಡಮ್. ಹಾಂ ಓಕೆ. ಇಲ್ಲ ಗುಲ್ಬರ್ಗ ಹಾಕಿದ್ದಾರೆ ನಮಗೆ. ನಿಮ್ಗೆ ಹೇಳಿದ್ನಲ್ಲ. ಇಲ್ಲ ಮೊಬೈಲ್ ನಂಬರ್ ಲಾಸ್ಟ್ 7391 ನೋಡಿ. ಪಾಸ್ವರ್ಡ್ ಕೊಟ್ಟಿದ್ದಾರೆ, ಸಾರಿ ಮೇಲ್ ಐಡಿಯನ್ನ ಕೊಟ್ಟಿದ್ದಾರೆ. ಆ ಮೇಲ್ ಐಡಿಯನ್ನ ಎಂಟ್ರಿ ಮಾಡಿದೀನಿ, ಅವರ ಲಾಸ್ಟ್ 4 ಡಿಜಿಟ್ ಮೊಬೈಲ್ ನಂಬರ್ ಸಹ ಎಂಟ್ರಿ ಮಾಡಿದೀನಿ. ಓಕೆನಾ? ಎಂಟ್ರಿ ಮಾಡಿ ಕ್ಯಾಪ್ಚಾ ಎಂಟ್ರಿ ಮಾಡ್ತಾ ಇದ್ದೀನಿ. ನೋಡಿ, ಗವರ್ನಮೆಂಟ್ ಮೇಲ್ ಐಡಿ ಎಂಟ್ರಿ ಮಾಡಿದ್ದೀನಿ, ಲಾಸ್ಟ್ 4 ಡಿಜಿಟ್ ಮೊಬೈಲ್ ನಂಬರ್ ಹಾಕಿದ್ದೀನಿ, ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಕೊಡ್ತಾ ಇದ್ದೀನಿ. ನೋಡಿ ನೆಕ್ಸ್ಟ್ ಪೇಜ್. OTP ಕೇಳ್ತಾ ಇದೆಯಾ? OTP ಇವಾಗ ಮೊಬೈಲ್ ನಂಬರ್ OTP ಬರುತ್ತೆ. OTP ಹೇಳ್ತಾರೆ,
635249. OTP ಎಂಟ್ರಿ ಮಾಡಿ ಮತ್ತೆ ಕ್ಯಾಪ್ಚಾ ಆಗ್ತಾ ಇದ್ದೀನಿ. ಸಬ್ಮಿಟ್. OTP ಹಾಕಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಮತ್ತೆ ಸಬ್ಮಿಟ್. ನೋಡಿ OTP ಎಂಟರ್ ಮಾಡಿದ್ಮೇಲೆ ಕೇಳ್ತಾ ಇದೆ ಎಂಟರ್ ನ್ಯೂ ಪಾಸ್ವರ್ಡ್. ಎಂಟರ್ ನ್ಯೂ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಅವ್ರ ಪಾಸ್ವರ್ಡ್ ಎಂಟ್ರಿ ಮಾಡ್ತಾರೆ. ನ್ಯೂ ಪಾಸ್ವರ್ಡ್ ಮತ್ತೆ ರೀ ಎಂಟರ್ ನ್ಯೂ ಪಾಸ್ವರ್ಡ್ 2 ಬಾರಿ ಎಂಟ್ರಿ ಮಾಡಬೇಕು. ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ನಿಮ್ಮ ನೇಮ್ ಅದ್ರ ಮುಂದೆ ಯಾವುದೋ ನಂಬರ್ ಅಡ್ರೆಸ್ ಸಿಂಬಲ್ ಒಂದು ಕ್ಯಾಪಿಟಲ್ ಇರಬೇಕು, ಯಾವ ಒಂದು ಕ್ಯಾಪಿಟಲ್ ಲೆಟರ್, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್, ಯಾವ್ದು ಕೊಡ್ತೀವಿ ನಂಬರ್ಸ್ ಎಲ್ಲ ಮಿಕ್ಸ್ ಮಾಡಿ ಕೊಡ್ಬೇಕು ಮಾಸ್ಟರ್. ಕ್ಯಾಪ್ಸ್ ಇದೆಯಾ ಶಿಫ್ಟ್ ಇಟ್ಕೊಂಡು ಎಂಟ್ರಿ ಮಾಡಬೇಕು. ಮಾಡಲಿಲ್ಲ ಮತ್ತೆ ಮಾಡಿ ಅಷ್ಟೇ. ಶಿಫ್ಟ್ ಇಟ್ಟಿದ್ರೆ ಶಿಫ್ಟ್ ಇಟ್ಕೊಂಡು ಒಂದು ಕ್ಯಾಪಿಟಲ್ ಹಾಕಿ. ಎಷ್ಟು ಡಿಜಿಟ್ ಇರ್ಬೇಕಾದ್ರೆ? ನೋಡಿ ಪಾಸ್ವರ್ಡ್ ನ ಎಂಟರ್ ನ್ಯೂ ಪಾಸ್ವರ್ಡ್ ಎಂಟ್ರಿ ಮಾಡಬೇಕು, ಮತ್ತೆ ರೀ ಎಂಟರ್ ಮಾಡಬೇಕು. ಸೇಮ್ ಪಾಸ್ವರ್ಡ್ ಅನ್ನ ಮತ್ತೆ ಕ್ಯಾಪ್ಚಾ ಹಾಕಬೇಕು. ಸಬ್ಮಿಟ್ ಕ್ಲಿಕ್ ಮಾಡಬೇಕು. ಹತ್ತು ಡಿಜಿಟ್ ಕೊಡಬೇಕು. ಎಂಟರ್ ನ್ಯೂ ಪಾಸ್ವರ್ಡ್ ಮತ್ತೆ ರೀ ಎಂಟರ್ ನ್ಯೂ ಪಾಸ್ವರ್ಡ್ ಮಾಡಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮಾಡಿದ್ರೆ ಪಾಸ್ವರ್ಡ್ ರೀಸೆಟ್ ಸಕ್ಸಸ್ಫುಲಿ ಅಂತ ನಿಮಗೆ ಪಾಪಪ್ ಮೆಸೇಜ್ ಬರುತ್ತೆ. ನೋಡಿ ಬಂತಾ? ಬರುತ್ತೆ ಜಸ್ಟ್ ಇಲ್ಲಿ ಬಫರಿಂಗ್ ಆಗ್ತಾ ಇದೆ ನೋಡೋದ. ಏನಾದ್ರೂ ನಾವು ಪಾಸ್ವರ್ಡ್ ನ ಚೇಂಜ್ ಮಾಡ್ಬೇಕಾದ್ರೆ ಒಂದು ಕ್ಯಾಪಿಟಲ್ ಲೆಟರ್ಸ್ ಕೊಟ್ಟಿಲ್ಲ, ಒಂದು ನಂಬರ್ ಎಂಟ್ರಿ ಮಾಡಿಲ್ಲ ಅಲ್ಲಿ ಅಂತ ಹೇಳಿದ್ರೆ ಪಾಸ್ವರ್ಡ್ ರೀಸೆಟ್ ಆಗಲ್ಲ. ಮತ್ತೆ ಎಂಟರ್ ಯುವರ್ ನ್ಯೂ ಪಾಸ್ವರ್ಡ್ ಅಂತ ಕೇಳುತ್ತೆ. ಇಲ್ಲೇ ಇದೆ ನೋಡಿ ಪಾಸ್ವರ್ಡ್ ಪಾಲಿಸಿ ಅಂತ ಇದೆ. ಏನೇನೆಲ್ಲ ಇರಬೇಕು ಪಾಸ್ವರ್ಡ್ ಹಾಕ್ಬೇಕಾದ್ರೆ ಅಂತ ಇದೆ. ಮಸ್ಟ್ ಕಂಟೈನ್ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್, ಸ್ಪೆಷಲ್ ಕ್ಯಾರೆಕ್ಟರ್ಸ್. ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರಬೇಕು, 8 ಲೆಟರ್ಸ್ ಇರಬೇಕು. ಜಸ್ಟ್ ಬರೀ 1 2 3 ಅಂತ ಕೊಡ್ತೀನಿ, ಅಥವಾ ABCD ಅಂತ ಕೊಡ್ತೀನಿ, ಅಥವಾ ಜಸ್ಟ್ ಯೂಸರ್ ಅಂತ ಕೊಡ್ತೀನಿ ತಗೊಳ್ಳೋದು. ಓಕೆನಾ? ಪಾಸ್ವರ್ಡ್ ರೀಸೆಟ್ ಮಾಡಿದ ನಂತರ 10 ಮಿನಿಟ್ಸ್ ಬಿಟ್ಟು ಈ ಆಫೀಸ್ ಅಪ್ಲಿಕೇಶನ್ ಅಲ್ಲಿ ಲಾಗಿನ್ ಮಾಡಬೇಕು ಪ್ರತಿಯೊಬ್ಬರು. ಆಫ್ಟರ್ 10 ಮಿನಿಟ್ಸ್ ಬಿಟ್ಟು ಈ ಆಫೀಸ್ ಲಾಗಿನ್ ಮಾಡಬೇಕು. ಓಕೆನಾ? ಕ್ಲಿಯರ್ ಆಯ್ತಾ? ಮೇಲ್ ಐಡಿ ಯಾರ್ಯಾರು ಸಿಕ್ಕಿಲ್ಲ ಮೇಡಮ್ ಹತ್ರ ಲಿಸ್ಟ್ ಇದೆ. ಯಾರ್ಯಾರು ಸಿಕ್ಕಿಲ್ಲ, ನನಗೆ ನೆನಪಾಗ್ತಾ ಇಲ್ಲ, ನನಗೆ ಗೊತ್ತಿಲ್ಲ ಮೇಲ್ ಐಡಿ ಅಂತ ಏನಾದ್ರೂ ಇದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೇಳ್ಬೇಕು ಮೇಡಮ್? ನಿಮ್ಮಲ್ಲಿ ಮೇಲ್ ಐಡಿನ ಯಾರು ಕ್ರಿಯೇಟ್ ಮಾಡಿ ನೋಡಿ, ಮೆಸೇಜ್ ನೋಡಿ. ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ ಪಾಪ ಮೆಸೇಜ್ ಬಂತಾ? ಇವಾಗ ಪಾಸ್ವರ್ಡ್ ಇದೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇವಾಗ. ಓಕೆನಾ? ಕ್ಲಿಯರ್? ಏನೋ ಡೌಟ್ ಇದೆಯಾ? ಮೇಲ್ ಐಡಿ ಪಾಸ್ವರ್ಡ್ ರಿಸೆಟ್ ಮಾಡ್ಕೊಳ್ಬೇಕು, ನನಗೆ ಪಾಸ್ವರ್ಡ್ ಗೊತ್ತಿಲ್ಲ, ಮೇಲ್ ಐಡಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ಗವರ್ನಮೆಂಟ್ ಮೇಲ್ ಐಡಿಯನ್ನು ಯಾರು ಕ್ರಿಯೇಟ್ ಮಾಡಿಸಿ ಕೊಡ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮೇಲ್ ಐಡಿ ಗೊತ್ತಿರೋದೇ ಇದೆ, ಅವರು ನಿಮ್ಗೆ ಮೇಲ್ ಐಡಿನ ಪ್ರೊವೈಡ್ ಮಾಡಿ. ಓಕೆನಾ? ಮೇಲ್ ಐಡಿ ಕ್ರಿಯೇಟ್ ಮಾಡಿಸ್ಕೊಂಡಿರ್ತೀರಾ, ನಿಮ್ಗೆ ಯಾವ್ದೋ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ, ಮೇಲ್ ಐಡಿ ಕ್ರಿಯೇಟ್ ಮಾಡಿಸ್ಬೇಕಾದ್ರೆ ಡೇಟಾ ಕಲೆಕ್ಟ್ ಮಾಡ್ತಾರೆ ನಿಮ್ಮ ಹತ್ರ. ಮೇಲ್ ಐಡಿ ಕ್ರಿಯೇಟ್ ಮಾಡಿಸ್ಬೇಕಾದ್ರೆ ನಿಮ್ದು ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ. ನೀವು ಇವಾಗ ಯಾವ್ದೋ ಮೊಬೈಲ್ ನಂಬರ್ ಕೊಟ್ಬಿಟ್ಟಿರ್ತೀರಾ, ನನಗೆ OTP ಬರ್ತಾ ಇಲ್ಲ ಅಂತ ಯಾರ್ಯಾರಿಗೂ ಕಾಲ್ ಮಾಡಿ ಕೇಳ್ತೀರಾ ಅಲ್ವಾ? ಅಂತ ಟೈಮಲ್ಲಿ ನಿಮ್ದು ಮೊಬೈಲ್ ನಂಬರ್ ಚೇಂಜ್ ಮಾಡಿಸ್ಬೇಕು.
ಸೊ ನಾನು ಮೇಲ್ ಐಡಿ ಕ್ರಿಯೇಟ್ ಮಾಡ್ಬೇಕಾದ್ರೆ ಬೇರೆ ಮೊಬೈಲ್ ನಂಬರ್ ಕೊಟ್ಟಿದ್ದೆ. ಇವಾಗ ಬೇರೆ ಮೊಬೈಲ್ ನಂಬರ್ಗೆ ಕ್ರಿಯೇಟ್ ಆಗಿರೋ ಮೇಲ್ ಐಡಿ ಬೇರೆ ಮೊಬೈಲ್ ಚೇಂಜ್ ಮಾಡಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನೀವು ಮೇಲ್ ಕಳ್ಸ್ಕೊಡ್ಬೇಕು. ಈ ಮೇಲ್ ಐಡಿ ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕು ನಿಮ್ಮ ಮೇಲ್ ಐಡಿಗೆ ಅಂತ. ಯಾರು ಯೂಸರೇ ಕಳಿಸ್ಬೇಕು. NIC ಮೇಲ್ ಸಪೋರ್ಟ್ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕು ಅಂತ ಟೈಮಲ್ಲಿ ಮೇಲ್ ಕಳಿಸ್ಬೇಕಾದ್ರೆ ನಿಮ್ಮ ಆಫೀಸ್ ID ಕಾರ್ಡ್ ನ ಕಂಪಲ್ಸರಿ ಅಟ್ಯಾಚ್ ಮಾಡಬೇಕು. ಆಫೀಸ್ ID ಕಾರ್ಡ್ ಅನ್ನ ಕಂಪಲ್ಸರಿ ಅಟ್ಯಾಚ್ ಮಾಡಬೇಕು. ಮೇಲ್ ಕಳಿಸ್ಬೇಕು ಅಂದ್ರೆ ಒಂದು ಫೋಟೋ ತೆಗೆದು ಆ ಫೋಟೋನ ಅಟ್ಯಾಚ್ ಮಾಡಬೇಕು ಮೇಲ್. ಯಾವ್ದು ಮೇಲೆ ಇದ್ದೀರಲ್ವಾ. ನೆಕ್ಸ್ಟ್ ಇನ್ವರ್ಟ್ ಸೆಕ್ಷನ್ ಇದೀರಲ್ವಾ. ಇನ್ವರ್ಟ್ ಸೆಕ್ಷನ್ ನಮ್ಮ ಒಂದು ಕರ್ನಾಟಕ ಸರ್ಕಾರದಲ್ಲಿ ಯಾವುದೇ ಕಚೇರಿಗಳಲ್ಲಾಗ್ಲಿ ವರ್ಕ್ ಶುರುವಾಗೋದ್ರಿಂದ ಹಾಗಾಗಿ ಇನ್ವರ್ಟ್ ಸೆಕ್ಷನ್ ಬೇಕೇ ಬೇಕು. ಇನ್ವರ್ಟ್ ಸೆಕ್ಷನ್ ಇಲ್ಲ ಅಥವಾ ಟಪಾಲ್ ಸೆಕ್ಷನ್ ಇಲ್ಲ ಅಂದ್ರೆ ಶುರು ಆಗೋದೇ ಇಲ್ಲ ಅಲ್ವಾ. ಹಾಗಾಗಿ ಈ ಆಫೀಸ್ ಅಪ್ಲಿಕೇಶನ್ ಕೂಡ ಶುರು ಆಗುತ್ತೆ ಇನ್ವರ್ಟ್ ಸೆಕ್ಷನ್ ಇಂದಾನೆ. ಅದಕ್ಕೆ ಇನ್ವರ್ಟ್ ಕಂಪಲ್ಸರಿ ಬೇಕೇ ಬೇಕು. ನಾವು ಇನ್ವರ್ಟ್ ಸೆಕ್ಷನ್ ಇಂದ ಲಾಗಿನ್ ಮಾಡಿ ಪ್ರೋಸೆಸ್ ಹೇಗೆ ಅಂತ ಶುರು ಮಾಡೋಣ. ಓಕೆನಾ. ಇದುವರೆಗೂ ನಾನು ನಿಮ್ಗೆ ಏನೆಲ್ಲ ಹೇಳ್ಕೊಟ್ಟು ಇಷ್ಟು ಕೂಡ ಎಲ್ಲವೂ ಬೇಸಿಕ್ ಇನ್ಫಾರ್ಮೇಶನ್. ಇವಾಗ ಈ ಆಫೀಸ್ ಅಪ್ಲಿಕೇಶನ್ ಶುರು ಮಾಡಿ. ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ಹೇಳಿ. ಈ ಆಫೀಸ್ ಅಪ್ಲಿಕೇಶನ್ ಯೂಸ್ ಮಾಡೋ ಮೊದಲು ನಿಮ್ಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಡೆಮೋ ಲಾಗಿನ್ ID ಮತ್ತೆ ಪಾಸ್ವರ್ಡ್ ಗಳನ್ನ ನೋಟ್ ಮಾಡ್ಕೊಳ್ಳಿಲ್ಲ. ನೀವು ಈ ಆಫೀಸ್ ಅಪ್ಲಿಕೇಶನ್ ಯೂಸ್ ಮಾಡ್ಬೇಕಲ್ವಾ. ಯೂಸ್ ಮಾಡ್ಬೇಕು ಅಂದ್ರೆ ಏನಾದ್ರೂ ಇನ್ಸ್ಟಾಲ್ ಮಾಡ್ಬೇಕಾ, ಯಾವ್ದಾದ್ರು ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ಬೇಕಾ, ಆತರ ಏನಿಲ್ಲ. ಎಲ್ಲವೂ ಕೂಡ ನಿಮ್ಗೆ ಫ್ರೀ, ಯಾವುದಕ್ಕೂ ಚಾರ್ಜಸ್ ಇರಲ್ಲ. ನಾವು ಮೇಲ್ ಐಡಿಯನ್ನ ಕ್ರಿಯೇಟ್ ಮಾಡಿ ಕೊಟ್ಟ ನಂತರ ನೀವು ಈ ಆಫೀಸ್ ಅಪ್ಲಿಕೇಶನ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಬಹುದು. ಜೊತೆಗೆ ನಿಮ್ದು ಡೇಟಾ ಎಲ್ಲವೂ ಕೂಡ ಈ ಆಫೀಸ್ ಅಪ್ಲಿಕೇಶನ್ ಆಡ್ ಆಗಿರ್ಬೇಕು. ಅದನ್ನ ಹೇಳ್ತೀನಿ. ನೀವು ಡೆಮೋದಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಮೇಲ್ ಐಡಿಗಳನ್ನ ನೋಟ್ ಮಾಡ್ತೀವಿ. URL ನೋಟ್ ಮಾಡ್ಕೊಳ್ಳಿ ಫಸ್ಟ್. ಡೆಮೋ URL ಅದು ನೋಡ್ಕೊಂಡು ಇಲ್ಲ ಗೊತ್ತಿಲ್ಲ ಮೇಲ್ಗಡೆ. ಡೆಮೋ URL ಫಸ್ಟ್ ಒನ್ ಇದೆಯಲ್ಲ ಬ್ಲೂ ಕಲರ್ ಅಲ್ಲಿ ಡೆಮೋ URL ನೋಟ್ ಮಾಡ್ಕೊಳ್ಳಿ. ನೀವು ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಅದೇ URL ನ ಯೂಸ್ ಮಾಡಬೇಕು ನೀವು. eafis.eengdemo.karnataka.gov.in ಇದೊಂದು URL ಅಲ್ಲಿ ನೀವು ಯಾರು ಪ್ರತಿಯೊಬ್ಬರು ಇದೇ URL ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ನೋಟ್ ಮಾಡ್ಕೊಂಡ್ರಾ? ಎಲ್ಲರೂ ನೋಟ್ ಮಾಡಿ. ಈಗ ಬೇಸಿಕ್ ಪ್ರಾಕ್ಟೀಸ್ ಮಾಡಲೇಬೇಕು. ಈಗ ಸ್ಟಾರ್ಟ್ ಆಗಿದೆ. ಆಯ್ತು ಪಾಸ್ವರ್ಡ್ ಹಾಕಬೇಕಂತ ಡೆಸಿಗ್ನೇಷನ್ ಆಗಬೇಕು. ಈಗ ರಿಪೀಟ್ ಮಾಡೋದು. ಓಪನ್ ಮಾಡಬೇಕು. ಸರ್ ಯಾರಿಗೆ ಹೇಳಂದ್ರಿ? ಬರ್ಕೋರಿ ಏದು ಬರ್ಕೋ ಸರ್ ಯಾರಿಗೆ ಹೇಳಂದ್ರು? ಉಪ್ಪಿಟ್ಟಿಗಳು ಅಂತ ಎಲ್ಲಿ ಉಪ್ಪಿಟ್ಟು? ಏನ್ ಸರ್ ಎಲ್ಲರೂ ಪಾಪ ಹಂಗೆ ಅಂತೀರ. ನಾನು ಅವಲಕ್ಕಿ ಹೇಳಲ್ಲ, ಯಾರ ಹೆಸರು ಇಟ್ಬಿಟ್ಟವ್ರು ಅಂದ್ಬಿಟ್ಟು ನಾನು ಆ ವರ್ಡ್ ಹೇಳೋ ಉಪ್ಪಿಟ್ಟ ನೀವು ಮಾತಾಡಿದ್ರೆ ಉಪ್ಪಿಟ್ಟಂದು ಸರ್ ಸ್ಟಾರ್ಟಿಂಗ್ ಅಂತ ಹೇಳಿದ್ರಿ. ಈಗಿನ ಮೊದಲು ಈಗಿನ ಹಿಡಿದು ಬರ್ಕೋತವ್ರಿ, ಆಮೇಲೆ ಅದು ಬರ್ಕೋರಿ. ಈ ಆಫೀಸ್ ಸ್ಟಾಪ್ ಮಾಡ್ರಿ ಇರ್ರಿ. ಹಾಂ ಅದು ಬರ್ಕೋರಿ ಮ್ಯಾಗಿಂದು. government.in ಹೇಳಪ್ಪ ಸೆಕ್ಷನ್ ಸರ್ ಟಿ ಹೇಳ್ರಿ. ಸರ್ ಒದರ್ಲ್ರಿ ಅರ್ಚನೆ ಮಾಡಿ
ಆ ಟಪಾಲ್ ಏನಾದ್ರೂ VIP ಅವ್ರ ಕಡೆಯಿಂದ ಬಂದಿದ್ರೆ ನಾವ್ ಅದನ್ನ ಪ್ರಿಯಾರಿಟಿ ವೈಸ್ ಮೂವ್ಮೆಂಟ್ ಮಾಡ್ತೀವಲ್ವಾ? ಪ್ರಿಯಾರಿಟಿ ವೈಸ್ ಇತ್ತು ಅದನ್ನ ಬೇಗ ಬೇಗ ಮೂವ್ಮೆಂಟ್ ಮಾಡ್ತೀವಲ್ವಾ? VIP ಯಾರ ಕಡೆಯಿಂದ ಬಂದಿರೋದು? ಚೀಫ್ ಮಿನಿಸ್ಟರ್ ಕಡೆಯಿಂದ ಬಂದಿರೋದಾ, ಗವರ್ನರ್ ಕಡೆಯಿಂದ ಬಂದಿರೋದಾ, ಮಿನಿಸ್ಟರ್ ಕಡೆಯಿಂದ ಬಂದಿರೋದಾ, MP ಅಥವಾ PMO ಯಾರ ಕಡೆಯಿಂದ ಬಂದಿದೆಯಾ ಆ ಟಪಾಲ್ ಅಂತ ಹೇಳಿ ಅವರನ್ನ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ಬಂದಿದ್ರೆ ಮ್ಯಾಂಡೇಟರಿ ಫೀಲ್ಡ್ ಇರಲ್ಲ ಅದು. ಇನ್ನ ಆಪ್ಷನ್ ಏನಾದ್ರು ತೋರಿಸ್ರಿ ಪ್ರಿನ್ಸಿಪಲ್ ಸೆಕ್ರೆಟರಿ ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಆಪ್ಷನ್ಸ್ ನನ್ನ ಕಡೆಯಿಂದ ಲೆಟರ್ ಬರ್ತದೆ ನಾ ಎಲ್ಲ ಆಪ್ಷನ್ಸ್ ಎಲ್ಲ ಆಲ್ರೆಡಿ ಇದೆ. ಮಿನಿಸ್ಟರ್ ಎಲ್ಲಿ ಬರ್ತಾರೆ? ನೆಕ್ಸ್ಟ್ VIP ಅವ್ರ ಕಡೆಯಿಂದ ಬಂದಾಗ ಮಾತ್ರ VIP ಅವ್ರನ್ನ ಚೂಸ್ ಮಾಡ್ಕೊಳ್ತೀವಿ. VIP ಅವರು ಇಲ್ಲ VIP ಕಡೆಯಿಂದ ಬಂದಿಲ್ಲ, ಅದು ಆಫೀಸರ್ ಕಡೆಯಿಂದ ಬಂದಿದ್ರೆ ನಾವು ಚೂಸ್ ಮಾಡಲ್ಲ. ಕ್ಲಿಯರಾ? ನೆಕ್ಸ್ಟ್ ಟಪಾಲ್ ಇವಾಗ ಮಿನಿಸ್ಟರ್ ಆಫೀಸ್ ಇಂದ ಬಂದಿದೆ, ನಾವಿಲ್ಲೇ ಡ್ರಾಪ್ ಡೌನ್ ಅಲ್ಲಿ ಚೂಸ್ ಮಾಡ್ಕೋಬಹುದು ಯಾವ ಮಿನಿಸ್ಟರ್ ಆಫೀಸ್ ಇಂದ ಬಂದಿದೆ ಅಂತ. ಅಥವಾ ಸೆಕ್ರೆಟರಿಯೇಟ್ ಯಾವ್ದೋ ಡಿಪಾರ್ಟ್ಮೆಂಟ್ ಇಂದ ಬಂದಿದೆ, ಡೈರೆಕ್ಟರೇಟ್ ಆಫೀಸ್ ಇಂದ ಬಂದಿದೆ, ಕಮಿಷನರೇಟ್ ಆಫೀಸ್ ಇಂದ ಬಂದಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿದೆ, ಅಥವಾ ಹೋಮ್ ಡಿಪಾರ್ಟ್ಮೆಂಟ್, ಅದನ್ನ ನಾವಿಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಂತ ನಾವಿಲ್ಲಿ ಚೂಸ್ ಮಾಡಬಹುದು ಫಸ್ಟ್ ಕಾಲಮ್. ಓಕೆನಾ? ಅಥವಾ ಯಾವ್ದು ಡಿಪಾರ್ಟ್ಮೆಂಟ್ ಇಂದ ಬಂದಿಲ್ಲ, ಯಾವ್ದು ಅಪ್ಲಿಕೇಬಲ್ ಅಲ್ಲ ಅಂತ ಹೇಳಿದ್ರೆ ಅದರ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ನಿಮ್ಗೆ, ಅದನ್ನು ಬೇಕಾದ್ರೆ ಚೂಸ್ ಮಾಡ್ಕೊಟ್ಟು ಇಲ್ಲಿ ಡ್ರಾಪ್ ಡೌನ್ ಅಲ್ಲಿ ಫಸ್ಟ್ ಡ್ರಾಪ್. ಸೆಕೆಂಡ್ ನೇಮ್ ಅಂತ ಇದೆ. ಪಬ್ಲಿಕ್ ಇಂದ ಬಂದಾಗ ಡಿಪಾರ್ಟ್ಮೆಂಟ್ ಅಪ್ಲಿಕೇಬಲ್ ಆಗಲ್ಲ ಅಲ್ವಾ? ಯಾವ ಸೆಕ್ರೆಟರಿ ಆಫೀಸ್ ಅಪ್ಲಿಕೇಬಲ್ ಆಗಲ್ಲ, ಡೈರೆಕ್ಟರ್ ಆಫೀಸ್ ಅಪ್ಲಿಕೇಬಲ್ ಆಗಲ್ಲ, ಕಮಿಷನರ್ ಯಾವ್ದು ಕೂಡ ಅಪ್ಲಿಕೇಬಲ್ ಆಗಲ್ಲ ಪಬ್ಲಿಕ್ ಇಂದ ಬಂದಾಗ. ನಾವೇನ್ ಮಾಡ್ತೀವಿ ಇವಾಗ ಪಬ್ಲಿಕ್ ಇಂದ ಬಂದಾಗ ಜಸ್ಟ್ ಅವ್ರದ್ದು ನೇಮ್ ನ ಟೈಪ್ ಮಾಡ್ಕೊಳ್ತೀವಿ. ಓಕೆನಾ? ಬರ್ತಕ್ಕಂಥ ಕೆಲವೊಂದು ಟಪಾಲ್ಗಳು ನೇಮ್ ಮೇಲೆ ಬರುತ್ತೆ, ಕೆಲವೊಂದು ಡೆಸಿಗ್ನೇಷನ್ ಮೇಲೆ ಬರುತ್ತೆ ಟಪಾಲ್ಗಳು ಅಲ್ವಾ? ಫಾರ್ ಎಕ್ಸಾಂಪಲ್ ಏನೋ ಡಿಸ್ಟ್ರಿಕ್ಟ್ DC ಆಫೀಸ್ಗಳಿಂದ ಬರ್ತಾ ಇದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಯಾವ ಜಿಲ್ಲೆ ಅಂತ ಹೇಳಿ ಬರುತ್ತೆ, ಅವಾಗ ನೇಮ್ ಇರಲ್ಲ ಅಲ್ಲಿ. ಅವಾಗ ನಮ್ಗೆ ಇಲ್ಲಿ ನೇಮ್ ಇಲ್ಲ ಅಂದ್ರೆ ಡೆಸಿಗ್ನೇಷನ್ ಬೇಕಾದ್ರೆ ಹಾಕೊಳ್ಬಹುದು. ನೇಮ್ ಅಥವಾ ಡೆಸಿಗ್ನೇಷನ್ ಅಂತ ಅಲ್ಲೇ ಆಪ್ಷನ್ಸ್ ಇದೆ. ಪಬ್ಲಿಕ್ ಇಂದ ಬಂದಾಗ ನೇಮ್ ಮಾತ್ರ ತಗೊಳ್ತೀವಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿಂದ ಬರೀ ಡೆಸಿಗ್ನೇಷನ್ ಮುಖಾಂತರ ಡೆಸಿಗ್ನೇಷನ್ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಆರ್ಗನೈಸೇಷನ್, ಏನಾದ್ರೂ ಬೇರೆ ಯಾವ್ದಾದ್ರು ಆಫೀಸ್ ಇಂದ ಬಂದಿದ್ರೆ, ಯಾವ್ದಾದ್ರು ಕಮಿಟಿಯಿಂದ ಬಂದಿದ್ರೆ, ಈ ಸೊಸೈಟಿದಿಂದ ಓಕೆನಾ? ಇಲ್ಲಿ ಆರ್ಗನೈಸೇಷನ್ ಇಲ್ಲೂ ಒಂದು ಟ್ಯಾಬ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ನಾವು ಇಲ್ಲೂ ಕೂಡ ಮೆನ್ಷನ್ ಮಾಡ್ಕೊಳ್ಬಹುದು. ಓಕೆನಾ? ಸ್ಟಾರ್ಟ್ ಆಯ್ತಾ ವಿಡಿಯೋ ಇದು? ನೆಕ್ಸ್ಟ್ ಟಪಾಲ್ ನಲ್ಲಿ ಬಂದಿರತಕ್ಕಂಥ ಟಪಾಲ್ ನಲ್ಲಿ ಮೊಬೈಲ್ ನಂಬರ್ ಇದ್ದರೆ ಮೊಬೈಲ್ ನಂಬರ್ ನಾವು ಕಂಪಲ್ಸರಿ ಹಾಕ್ಬೇಕು. ಮೊಬೈಲ್ ನಂಬರ್ ಪ್ರತಿಯೊಬ್ಬರನ್ನು ಇದ್ದೇ ಇರುತ್ತೆ, ಅದು ಟಪಾಲ್ ನಲ್ಲಿ ಮೊಬೈಲ್ ನಂಬರ್ ಮೆನ್ಷನ್ ಮಾಡಿರೋದು ಅಷ್ಟೇ. ಮೊಬೈಲ್ ನಂಬರ್ ಇದ್ರೆ ನಾವು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅವ್ರು ವಿಸಿಟ್ ಮಾಡ್ಬೇಕು ಅಂತ ಏನಿಲ್ಲ, ನಾವಿಲ್ಲಿ ಮಾಡೋ ಪ್ರೋಸೆಸ್ ಅವ್ರಿಗೆ ಒಂದು ಮೆಸೇಜ್ ಹೋಗುತ್ತೆ ಮೊಬೈಲ್ ನಂಬರ್ ಕೊಟ್ಟಿದ್ರೆ. ಓಕೆನಾ? ಮೊಬೈಲ್ ನಂಬರ್ ಮತ್ತೆ ಜಿಮೇಲ್ ID, ಪಬ್ಲಿಕ್ ಹತ್ರ ಇಲ್ಲ ಗೌರ್ಮೆಂಟ್ ಮೇಲ್ ID ಇರೋದಿಲ್ಲ. ಟಪಾಲ್ನಲ್ಲಿ ಜಿಮೇಲ್ ID ಇದ್ರೆ ಆ ಜಿಮೇಲ್ ಐಡಿಯನ್ನು ಕೂಡ ನಾವು ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಕೊಟ್ಟಿದ್ರೆ. ಕೊಟ್ಟಿಲ್ಲ ಅಂದ್ರೆ ಮತ್ತೆ ಎಲ್ಲ ಪ್ರಿಂಟ್ ತೆಗಿಬೇಕಾಗುತ್ತೆ, ಮತ್ತೆ ಅವ್ರು ವಿಸಿಟ್ ಮಾಡ್ಬೇಕಾಗುತ್ತೆ, ಮತ್ತೆ ನಾವು ಪ್ರಿಂಟ್ ತೆಗೆದು ಕೊಡ್ಬೇಕಾಗುತ್ತೆ. ಮೊಬೈಲ್ ನಂಬರ್ ಇದ್ರೆ ಹೇಗೆ ಹಾಕೊಳ್ಳೋದು ಅನ್ನೋದು ನೋಡ್ಕೊಳ್ಳಿ. ಮೊಬೈಲ್ ನಂಬರ್ ಇರಲ್ಲ, ಈಗ ಟೆಲಿಫೋನ್ ನಂಬರ್, ಮತ್ತೆ ಅವ್ರದ್ದು ಮೇಲ್ ಐಡಿನೂ ಕೂಡ ಕೊಟ್ಟಿದ್ರು, ಟಪಾಲ್ನಲ್ಲಿ ಮೇಲ್ ಐಡಿ ಕೂಡ ಮೆನ್ಷನ್ ಮಾಡಿದ್ರು, ಅದನ್ನು ಕೂಡ ನಂಬರ್ ಇರುತ್ತೆ. ಆಡ್ ಮಾಡ್ಕೊಳ್ತೀವಿ. ಕಡ್ಡಾಯ ಅವರೇ ಆಡ್ ಮಾಡ್ತಾರೆ. ಪ್ರತಿ ಸಲ ಇವ್ರ ಕಡೆಯಿಂದನೇ ಟಪಾಲ್ ಬರ್ತಾ ಇದ್ದೆ ಅಂತ ಟಪಾಲ್ ನಾವು ಇನ್ವರ್ಡ್ ಅವ್ರಿಗೆ ಅನ್ಸಿದ್ರೆ ಆಡ್ ಟು ಅಡ್ರೆಸ್ ಬುಕ್. ಆಗಲ್ಲ. ಮೊಬೈಲ್ ಅಲ್ಲಿ ಕಾಂಟ್ಯಾಕ್ಟ್ ಸೇವ್ ಮಾಡ್ಕೊಳ್ತೀವಲ್ಲ ಆತರ ಪ್ರತಿ ಸಲನೂ ಒಬ್ಬರಿಂದ ಕೆಲವೊಬ್ಬರಿಂದ ಟಪಾಲ್ ಬರ್ತಾನೆ ಇರುತ್ತೆ ಅನ್ಕೊಳ್ಳಿ. ಒಂದು ಸಲ ಎಲ್ಲ ಇಲ್ಲಿ ಫಿಲ್ ಮಾಡಿಬಿಟ್ಟು ಆಡ್ ಟು ಅಡ್ರೆಸ್ ಬುಕ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅವ್ರ ಅಡ್ರೆಸ್ ಎಲ್ಲ ನಿಮ್ಗೆ ಲಾಗಿನ್ ಸೇವ್ ಆಗ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ಟಪಾಲ್ ಅವರಿಂದಾನೇ ಬಂತು ಅನ್ಕೊಳ್ಳಿ, ಮತ್ತೆ ಎಲ್ಲ ಟೈಪ್ ಮಾಡ್ಬೇಕು ಅಂತ ಏನಿಲ್ಲ. ಅವಾಗ ಅವ್ರದ್ದು ಒಂದು ನೇಮ್, ಅವ್ರ ಫಸ್ಟ್ ನೇಮ್ ಏನಿರುತ್ತೆ ಫಸ್ಟ್ ನೇಮ್ ಜಸ್ಟ್ ಒಂದು P ಅಂತ ಟೈಪ್ ಮಾಡಿದ್ರೆ ಸಾಕು, ಡ್ರಾಪ್ ಡೌನ್ ಬಂದ್ಬಿಡುತ್ತೆ. ಸೆಲೆಕ್ಟ್ ಮಾಡ್ಬಿಟ್ರೆ ಎಲ್ಲ ಫಿಲ್ ಆಗುತ್ತೆ. ಓಕೆನಾ? ಅಡ್ರೆಸ್ ಟಪಾಲ್ ಎಲ್ಲಿಂದ ಬಂದಿದೆ ಅಂತ ಹೇಳಿ ಟಪಾಲ್ನ ಅಡ್ರೆಸ್ ಕೂಡ ನಾನಿಲ್ಲಿ ಟೈಪ್ ಮಾಡ್ತೀನಿ. ಕನ್ನಡದಲ್ಲೂ ಟೈಪ್ ಮಾಡ್ಬೋದು, ಇಂಗ್ಲಿಷಲ್ಲೂ ಟೈಪ್ ಮಾಡ್ಬೋದು. ನೆಕ್ಸ್ಟ್ ಕ್ಯಾಟಗರಿ ಅಂಡ್ ಸಬ್ಜೆಕ್ಟ್. ಇನ್ವರ್ಡ್ ಡೈರಿಯಲ್ಲಿ ಯಾವ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಟಪಾಲ್ ಬಂದಿರೋದು ಅದನ್ನು ಮೆನ್ಷನ್ ಮಾಡ್ತಾ ಇದ್ವಿ ನಾವು. ಯಾವ ಕ್ಯಾಟಗರಿ ಅಂತ ಹೇಳಿ ಇಲ್ಲಿ ತಗೊಳ್ತೀವಿ. ಎಲ್ಲಾ ಕ್ಯಾಟಗರಿಗಳು ಕೂಡ ನಿಮ್ಗೆ ಲಿಸ್ಟ್ ಬರುತ್ತೆ. ಅದರ್ಸ್ ಅಂತ ಎಕ್ಸ್ಟ್ರಾ ಇರುತ್ತೆ, ಜನರಲ್, ಮಿಸಲೇನಿಯಸ್ ಎಲ್ಲವೂ ಕೂಡ ನಿಮ್ಗೆ ಎಕ್ಸ್ಟ್ರಾ ಒಂದು ಇದ್ದೇ ಇರುತ್ತೆ. ಯಾವ ಕ್ಯಾಟಗರಿ ಅಂತ ನೋಡ್ಕೊಂಡು ಕ್ಯಾಟಗರಿನ ಫಿಲ್ ಮಾಡಿ. ತುಂಬಾ ಕಾನ್ಫಿಡೆನ್ಷಿಯಲ್ ಇದ್ದು ನೀವು ಓಪನ್ ಮಾಡಲೇಬಾರ್ದು, ಕನ್ಸರ್ನ್ ಯಾರಿದ್ರೆ ಅವರೇ ಓಪನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಕ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಅವರೇ ಕೊಡ್ಬೇಕು. ಕಾನ್ಫಿಡೆನ್ಷಿಯಲ್ ಮಾಡ್ಕೊಬೇಡ ಕೆಲವೊಂದು. ಸಬ್ಜೆಕ್ಟ್ ಅಥವಾ ನೀವು ಓಪನ್ ಮಾಡಿ ಇನ್ವರ್ಡ್ ಅಲ್ಲಿ ಸ್ಕ್ಯಾನ್ ಮಾಡಿ ಸೆಂಡ್ ಮಾಡಬಹುದು. ಅಂದ್ರೆ ನಾನು ಈ ಆಫೀಸ್ ಸಬ್ಜೆಕ್ಟ್ ಆಗ್ತಾ ಇದ್ದೀನಿ, ಈ ಆಫೀಸ್ ಟ್ರೈನಿಂಗ್ ಅಂತ ಟಪಾಲ್ ಬಂದಿದೆ ಅಂತ ಹೇಳಿ
ಸಬ್ಜೆಕ್ಟ್ ಹಾಕೊಂಡಿದ್ದೀನಿ, ರಿಮಾರ್ಕ್ಸ್, ಎನ್ಕ್ಲೋಜರ್ಸ್. ನೋಡಿ ಇದು ಟಪಾಲ್ನ ಜೊತೆನಲ್ಲಿ ಏನಾದ್ರೂ ನಿಮ್ಗೆ ಅಟ್ಯಾಚ್ಮೆಂಟ್ ಬಂದಿತ್ತು, ಫಾರ್ ಎಕ್ಸಾಂಪಲ್ ಬುಕ್ಸ್, ಪೆನ್ ಡ್ರೈವ್, CD ಅಥವಾ ಏನಾದ್ರು ರೆಕಾರ್ಡ್ಸ್ ಏನಾದ್ರೂ ಬಂದಿದೆ ಅಂತವುದನ್ನ ಕೆಲವೊಂದನ್ನ ಸ್ಕ್ಯಾನ್ ಮಾಡ್ಲಿಕ್ಕೆ ಆಗದೇ ಇದ್ರೆ ಎನ್ಕ್ಲೋಜರ್ಸ್ ಅಲ್ಲಿ ನೀವು ಮೆನ್ಷನ್ ಮಾಡ್ಬೇಕು. ನೀವು ಏನೇನು ಎಕ್ಸ್ಟ್ರಾ ಅಡಿಷನಲ್ Books ಅದು ಫಿಸಿಕಲ್ ಬರ್ತಾವಲ್ಲ ಅಟ್ಯಾಚ್ಮೆಂಟ್ sir? ಏನೇನು ಬಂದಿದೆ ಅಂತ ಹೇಳಿ ಮೆನ್ಷನ್ ಮಾಡ್ಬೇಕು. ಕೆಲವೊಂದ್ ಕಡೆ ಪೆನ್ ಡ್ರೈವ್ ಅಟ್ಯಾಚ್ಮೆಂಟ್ ಬಂದಿರುತ್ತೆ, ಕೆಲವೊಂದ್ ಕಡೆ ಸಿಡಿಗಳು ಬಂದಿರುತ್ತೆ, ಕೆಲವೊಂದು ಕಡೆ ಬುಕ್ಸ್ ಗಳು ಬಂದಿರುತ್ತೆ. ಅಂತದನ್ನ ಸ್ಕ್ಯಾನ್ ಮಾಡ್ಲಿಕ್ಕೆ ಆಗದೆ ಇದ್ರೆ ಸ್ಕ್ಯಾನ್ ಮಾಡಕ್ ಯಾವ್ದು ಆಗಲ್ವೋ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ಯಾವ್ದು ಬಂದಿಲ್ವಾ, ನೋ ಅಟ್ಯಾಚ್ಮೆಂಟ್. ಓಕೆನಾ? ಇನ್ವರ್ ಡೈರಿ, ಇಷ್ಟು ಇನ್ವರ್ ಡೈರಿ ಫಿಲ್ ಬರೆಯೋದು. ಮ್ಯಾಂಡೇಟರಿ ಫಿಲ್ ಮಾತ್ರ ಫಿಲ್ ಮಾಡಿ, ಎಲ್ಲವನ್ನ ಫಿಲ್ ಮಾಡಬೇಕು ಅಂತ ಏನಿಲ್ಲ. ಇಷ್ಟು ಫಿಲ್ ಮಾಡಿದ್ಮೇಲೆ ಟಪಾಲ್ನ ರಿಸೀವ್ ಮಾಡ್ಕೊಂಡಿರ್ತೀರಲ್ಲ, ಅವ್ರಿಗೆ ಅಕ್ನಾಲಜ್ಮೆಂಟ್ ಕೊಡ್ಬೇಕಲ್ವಾ? ಅಕ್ನಾಲಜ್ಮೆಂಟ್ ಟೈಪ್ ಮಾಡೋ ಆಗಿಲ್ಲ, ಆಟೋಮೆಟಿಕ್ ಇಲ್ಲೇ ಬರುತ್ತೆ. ಜನರೇಟ್ ಯಾವಾಗ ನಾವು ಇದು ಟಿಕ್ ಮಾಡಬೇಕು, ಪರ್ಸನಲೈಸ್ ಅಕ್ನಾಲೆಡ್ಜ್ಮೆಂಟ್, ಈ ಒಂದು ಚೆಕ್ ಬಾಕ್ಸ್ ಅನ್ನ ನೀವು ಟಿಕ್ ಮಾಡಬೇಕು. ಅವಾಗ ಜನರೇಟ್ ಮಾಡಿ. ಅಕ್ನಾಲೆಡ್ಜ್ಮೆಂಟ್ ಆಟೋ ಜನರೇಟ್ ಆಗುತ್ತೆ, ನಾವು ಟೈಪ್ ಮಾಡೋ ಆಗಿಲ್ಲ. ಓಕೆ, ಟಪಾಲ್ ಯಾರು ಕೊಟ್ಟಿರ್ತಾರೆ ಅವ್ರಿಗೆ ಅಕ್ನಾಲೆಡ್ಜ್ಮೆಂಟ್ ಕೊಡಬೇಕು ಅಂದ್ರೆ ನಾವು ಇಲ್ಲಿ ಟಿಕ್ ಮಾಡಬೇಕು. ಕ್ಲಿಯರಾ? ಕ್ಲಿಯರ್ ರೀ? ಹ್ಞೂ ಅನ್ರಿ ಅವ್ರಿಗೆ. ಅಲ್ಲ, ನೀವು ಡಿಸೈಡ್ ಮಾಡಬೇಕು, ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ. ಕೆಲವೊಂದು ಕಡೆ ಒಂದು 50 ಪೇಜಸ್ ಇದೆ ಅಂದ್ರೂ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರ್ತಾರೆ. 50 MB ಒಳಗಡೆ ಇರಬೇಕು ಅಂತ ಹೇಳಿ. ಸ್ಕ್ಯಾನ್ ಮಾಡಿ ಮೆನ್ಷನ್ ಮಾಡಿ. ಶ್ರೀದೇವಿ ಪಟ್ನ ಶೆಟ್ಟಿ. ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಕಂಪ್ಲೀಟ್ ಆಗಿ ಇನ್ವರ್ಡ್ ಅವರು ಫಿಲ್ ಮಾಡಿ ನಾವು ಜನರೇಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಲಾಗಿನ್ ಅಲ್ಲೇ ಸೇವ್ ಆಗಿರುತ್ತೆ ಟಪಾಲು. ನೆಕ್ಸ್ಟ್ ಲೆವೆಲ್ ಲಾಗಿನ್ಗೆ ಹೋಗಲ್ಲ. ಎಲ್ಲಿ ಸೇವ್ ಆಗಿರುತ್ತೆ? ಜನರೇಟ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ, ರಸೀಪ್ಟ್ ಅಲ್ಲಿ ಕ್ರಿಯೇಟೆಡ್ ಅಲ್ಲಿ ಸೇವ್ ಆಗಿರುತ್ತೆ. ನಿಮ್ ಲಾಗಿನ್ ಅಲ್ಲೇ ಸೇವ್ ಆಗಿರುತ್ತೆ, ನೆಕ್ಸ್ಟ್ ಲೆವೆಲ್ ಹೋಗಿರಲ್ಲ. ಯಾವಾಗ ಜನರೇಟ್ ಅಂತ ಕ್ಲಿಕ್ ಮಾಡಿ, ಯಾರಿಗೆ ಕೆಲವೊಮ್ಮೆ ಯಾರಿಗೆ ಕಳಿಸ್ಬೇಕು ಅಂತ ಗೊತ್ತಾಗಿರಲ್ಲ ಟಪಾಲ್ ಜನರೇಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ ಲಾಗಿನ್ ಅಲ್ಲೇ ಕ್ರಿಯೇಟೆಡ್ ಫೋಲ್ಡರ್ ಅಲ್ಲಿ ಸೇವ್ ಆಗಿರುತ್ತೆ. ನೀವು ಯಾವಾಗ ಬೇಕಾದ್ರೂ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಕಳಿಸ್ಬೋದು. ಓಕೆನಾ? ನೆಕ್ಸ್ಟ್ ಈ ಟಪಾಲ್ನ ನೆಕ್ಸ್ಟ್ ಲೆವೆಲ್ ಆಫೀಸರ್ಗೂ ಒಂದು ಕಾಪಿ ಕಳಿಸ್ಬೇಕು. ಒಂದು ಕಾಪಿ ನನ್ನ ಲಾಗಿನಲ್ಲೂ ಸೇವ್ ಆಗಬೇಕು. ನೆಕ್ಸ್ಟ್ ಜೆರಾಕ್ಸ್ ತಗೊಳ್ತೀವಲ್ವ ನಾವು, ಆ ಥರ ಒಂದು ಕಾಪಿ ನೆಕ್ಸ್ಟ್ ಆಫೀಸರ್ ಕೊಟ್ಟು ಇನ್ನೊಂದು ಕಾಪಿ ನಿಮ್ಮ ಲಾಗಿನ್ಸ್ ಅಲ್ಲೇ ಇರಬೇಕು ಅಂದ್ರೆ ಜನರೇಟ್ ಅಂಡ್ ಕಾಪಿ ಕ್ಲಿಕ್ ಮಾಡಿ. ಒನ್ ಟೈಮ್ ಕ್ಲಿಕ್ ಮಾಡಿದ್ರೆ ಒಂದು ಕಾಪಿ ಸೇವ್ ಆಗುತ್ತೆ ನಿಮ್ಮ ಲಾಗಿನ್ ಅಲ್ಲಿ, ರೆಸಿಪ್ಟ್ ಕ್ರಿಯೇಟೆಡ್. 2 ಟೈಮ್ಸ್ ಕ್ಲಿಕ್ ಮಾಡಿದ್ರೆ 2 ಕಾಪಿ ನಿಮ್ಮ ಲಾಗಿನ್ ಅಲ್ಲಿ ಸೇವ್ ಆಗುತ್ತೆ. ಬೇಕು ಅಂದ್ರೆ ಆಪ್ಷನ್ಸ್ ಯೂಸ್ ಮಾಡ್ಬೋದು. ಇಲ್ಲ ನಾವು ಇನ್ವರ್ಡ್ ಎಲ್ಲ ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ಲೆವೆಲ್ ಆಫೀಸರ್ಗೆ ಕಳಿಸೋಣ ಇದನ್ನ ಅಂತ ಅಂದ್ರೆ ಜನರೇಟ್ ಅಂಡ್ ಸೆಂಡ್. ಇನ್ವರ್ಡ್ ಡೈರಿ ಎಲ್ಲ ಫಿಲ್ ಮಾಡಿದ ಮೇಲೆ ಪ್ರತಿಯೊಬ್ಬರು ಕೂಡ ಕಂಪಲ್ಸರಿ ಜನರೇಟ್ ಅಂಡ್ ಸೆಂಡ್ ಅನ್ನ ಕ್ಲಿಕ್ ಮಾಡಬೇಕು. ಜನರೇಟ್ ಅಂಡ್ ಸೆಂಡ್. ಜನರೇಟ್ ಅಂಡ್ ಸೆಂಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಕೇಳ್ತಾ ಇದೆ ಟು ಯಾರಿಗೆ ಕಳಿಸ್ಬೇಕು ಅಂತ ಕೇಳ್ತಿದೆ ಅಪ್ಲಿಕೇಶನ್. ಟಪಾಲ್ ಯಾರಿಗೆ ಕಳಿಸ್ತೀರಾ? ನಿಮ್ಮಲ್ಲಿ ಕನ್ಸರ್ನ್ ಯಾವ ಆಫೀಸರ್ ಕಳಿಸ್ಬೇಕು, ಯಾವ ಒಂದು ಆಫೀಸರ್ ಗಮನಕ್ಕೆ ತರಬೇಕಲ್ವಾ? ಬಂದಂತಹ ಟಪಾಲ್ಗಳನ್ನೆಲ್ಲ ಆಫೀಸರ್ ಗಮನಕ್ಕೆ ತಂದು ಆ ನಂತರ ಸೆಕ್ಷನ್ ವೈಸು ಕೇಸ್ ವರ್ಕರ್ಗೆ ಬರೋದು ಅಲ್ವಾ? ಫೈಲ್ ಪುಟ್ ಅಪ್ ಮಾಡ್ಲಿಕ್ಕೆ ಅಥವಾ ಎಕ್ಸಿಸ್ಟಿಂಗ್ ಫೈಲ್ ಇದ್ರೆ ಫೈಲ್ ಒಳಗಡೆ ಹಾಕೊಂಡು ಮೂವ್ಮೆಂಟ್ ಮಾಡ್ಲಿಕ್ಕೆ ಅಲ್ವಾ? ಅಪ್ಲಿಕೇಶನ್ ಅಲ್ಲಿ ಕೇಳ್ತಿದೆ ಈ ಟಪಾಲ್ನ ಯಾರು ಕಳಿಸ್ಬೇಕು ಅಂತ. ಇನ್ವರ್ಡ್ ಅವ್ರು ಲಾಗಿನ್ ಅಲ್ಲಿ ನಾನು ಇಲ್ಲಿ ಡೆಮೋ ಲಾಗಿನ್ ಅಲ್ಲಿ ಆಫೀಸರ್ಸ್ ಯಾರು ಇರ್ತಾರೆ ಡೆಮೋದಲ್ಲಿ ನೋಡಿ, ನನಗೆ ಶಿಲ್ಪಾ ಅಂತ ಹೇಳಿ ಆಫೀಸರ್ ಇರ್ತಾರೆ. ಇಲ್ಲಿ ಆಫೀಸರ್ ಡೆಸಿಗ್ನೇಷನ್ ನೋಡಿ ಶಿಲ್ಪಾ ಆಫೀಸರ್. ಓಕೆನಾ? ಆಫೀಸರ್ ಕಳಿಸ್ತಾ ಇದ್ದೀನಿ. ಇಲ್ಲಿ 2 ಅಲ್ಲಿ ಟೈಪ್ ಮಾಡ್ಕೊಳ್ತೀನಿ, ಶಿಲ್ಪಾ ಅಂತ ಟೈಪ್ ಮಾಡ್ತೀನಿ 2 ಅಡ್ರೆಸ್ ಅಲ್ಲಿ.
ಶಿಲ್ಪ ಅಂತ ಟೈಪ್ ಮಾಡಿದ್ರೆ ನೋಡಿ ಎಲ್ಲರೂ ಶಿಲ್ಪ ಅಂತ ಟೈಪ್ ಮಾಡಿ ಆಫೀಸರ್ ನೇಮ್ ನಮ್ಗೆ ಗೊತ್ತಿರುತ್ತೆ. ಅವ್ರು ಡೆಸಿಗ್ನೇಷನ್ ಟೈಪ್ ಮಾಡಿದ್ರು ಬರುತ್ತೆ, ಆಫೀಸರ್ ನೇಮ್ ಟೈಪ್ ಮಾಡಿದ್ರು ಬರುತ್ತೆ ನಮ್ಗೆ. ಆಫೀಸರ್ ನೇಮ್ನ ಟೈಪ್ ಮಾಡಿದೀನಿ, ಸೆಲೆಕ್ಟ್ ಮಾಡ್ಕೊಂಡೆ. ಓಕೆನಾ? ಮತ್ತೆ CC ಒಂದೇ ಟಪಾಲ್ನ ಒಂದು 5 ಜನ ಆಫೀಸರ್ ಕಳಿಸ್ಬೇಕು ಅಥವಾ ಒಂದು 10 ಜನ ಆಫೀಸರ್ ಕಳಿಸ್ಬೇಕು, ಎಲ್ಲಾ ಸೆಕ್ಷನ್ಗೂ ಕಳಿಸ್ಬೇಕು, ಪ್ರತಿಯೊಬ್ಬರಿಗೂ ತುಂಬಾ ಜನ ಕಳಿಸ್ಬೇಕು. ಒಂದು ಟಪಾಲನ್ನ ಮಲ್ಟಿಪಲ್ ಆಫೀಸರ್ ಕಳಿಸ್ಬೇಕು ಅಂದ್ರೆ CC ಯಲ್ಲಿ ಮೆನ್ಷನ್ ಮಾಡ್ಬೇಕು. ಕ್ಲಿಯರಾ? ಆಫೀಸರ್ಸ್ ಯಾರು ಕಳಿಸ್ಬೇಕು ಅವರ ನೇಮ್ CC ಯಲ್ಲಿ ಅವ್ರ ನೇಮ್ ಟೈಪ್ ಮಾಡ್ತೀನಿ, ಕವಿತಾ, ಸಂಗೀತ, ಜ್ಯೋತಿ ಸೆಲೆಕ್ಟ್ ಮಾಡ್ಕೊ. 2 ಅಲ್ಲಿ ಒಬ್ರು ಕಳಿಸ್ತೀವಿ, CC ಯಲ್ಲಿ ಮಲ್ಟಿಪಲ್ ಆಫೀಸರ್ ಕಳಿಸ್ತೀವಿ, ಕೆಲವೊಮ್ಮೆ ಮಾಹಿತಿಗಾಗಿ ಇದನ್ನ ಕಳಿಸ್ತೀವಲ್ವಾ ಆ ತರ. CC ಯಲ್ಲಿ ಕಂಪಲ್ಸರಿ ಅವ್ರ ನೇಮ್ ಟೈಪ್ ಮಾಡಬೇಕು, ಅವ್ರದ್ದು ಅಡ್ರೆಸ್ ಕೆಳಗಡೆ ಬರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ತೀವಿ. ಕ್ಲಿಯರಾ? ಇಷ್ಟನ್ನು ಫಿಲ್ ಮಾಡಿ ರಿಮಾರ್ಕ್ಸ್ ಈ ಆಫೀಸ್ ಟ್ರೈನಿಂಗ್ ಅಂತ ಮೆನ್ಷನ್ ಮಾಡ್ತಾ ಇದೀನಿ. ಅಲ್ಲಿ ಇದಾರಲ್ಲ ಸರ್ ಅಷ್ಟು ಜನ. ಸೆಟ್ ಟು ಡ್ಯೂ ಡೇಟ್ ಕೊಡುವಾಗಿಲ್ಲ, ಹೈಯರ್ ಆಫೀಸರ್ ಇಂದ ಡೌನ್ವರ್ಡ್ ಬರಬೇಕಾದ್ರೆ ಡ್ಯೂ ಡೇಟ್ ಗಳನ್ನ ಕೊಡೋದು. ಇನ್ವರ್ಡ್ ಅವ್ರು ಕೊಡಕ್ಕಾಗತ್ತಾ? ನೆಕ್ಸ್ಟ್ ಲೆವೆಲ್ ಆಫೀಸರ್ಗೆ ಡ್ಯೂ ಡೇಟ್ ಈ ಡೇಟ್ ಒಳಗಡೆ ಕಂಪ್ಲೀಟ್ ಮಾಡಿ ಹೇಳಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ಇನ್ನು ಕೂಡ ನಾವು ಕೊಡೋದು ಬೇಡ. ನೆಕ್ಸ್ಟ್ ಪ್ರಿಯಾರಿಟಿ ಏನಾದ್ರೂ ಕೊಡ್ತೀನಿ, ನಮ್ಗೆ ಹೇಳಿದರೆ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಇದೆ ಕೊಡಬಹುದು ಅಂದ್ರೆ ನಾವು ಪ್ರಿಯಾರಿಟಿ ಏನು ಬೇಕಾದ್ರೆ ಕೊಡ್ಬಹುದು. ನಾವು ಏನಾದ್ರೂ ಇಮಿಡಿಯೇಟ್, ಮೋಸ್ಟ್ ಇಮಿಡಿಯೇಟ್, ಔಟ್ ಟುಡೇ ಅಂತ ಹೇಳಿ ಪ್ರಿಯಾರಿಟಿ ಇರುತ್ತೆ. ಓಕೆನಾ? ಇಷ್ಟನ್ನು ಫಿಲ್ ಮಾಡಿದ್ರೆ ಏನ್ ಮಾಡ್ಬೇಕು? ಇನ್ವರ್ಡ್ ಅವರು ಏನ್ ಮಾಡ್ಬೇಕು? 2 ಫಿಲ್ ಮಾಡಾಯ್ತು, CC ಫಿಲ್ ಮಾಡಾಯ್ತು. ಸೆಂಡ್ ಅಂತ ಕ್ಲಿಕ್ ಮಾಡಿದ್ರೆ ಟಪಾಲ್ ಯಾರಿಗ ಹೋಗುತ್ತೆ? ಆಫೀಸರ್ಗೆ ಹೋಗುತ್ತಲ್ವಾ? ನೋಡಿ ಸಕ್ಸಸ್ಫುಲಿ ಸೆಂಟ್ ಅಂತ ಮೆಸೇಜ್ ಬಂತಾ ನಮ್ಗೆ ಇಲ್ಲೇನೆ. ಟಪಾಲು ಆಫೀಸರ್ ಗಮನ ಕೊಟ್ಟೋಯ್ತು, ಆಫೀಸರ್ ಲಾಗಿನ್ ಕೊಟ್ಟೋಯ್ತು ಈ ಆಫೀಸರ್. ಓಕೆನಾ? ಆಫೀಸರ್ ಲಾಗಿನ್ ಟಪಾಲ್ ಸೆಂಡ್ ಆದ ತಕ್ಷಣ ನಿಮ್ಗೆ ನೋಡಿ ಒಂದು ಅಕ್ನಾಲಜ್ಮೆಂಟ್ ಆಟೋಮೆಟಿಕ್ ಅದೇ ಜನರೇಟ್ ಆಗಿದೆ. ನೇರು ಟೈಪ್ ಮಾಡಿಲ್ಲ ಈಗ ಏನಂತ ಗೊತ್ತಾ ಸರ್, ಈಗ ಅಲ್ವಾ? ಇಲ್ಲ ಅಂತಂದ್ರೆ ಸಂಗೀತ ಜೊತೆ ಅವ್ರಿಗೆ ಕೇಳ್ರಿ. ಏನಿಲ್ಲ, ಆಟೋಮೆಟಿಕ್ ಅದೇ ಜನರೇಟ್ ಆಗಿದೆ ಡೆಮೋನೇ ಕೊಟ್ಟಾರ್ರಿ, ಆ ಅಲ್ವಾ? ಓಪನ್ ಮಾಡಕ್ಕೆ ಅಕ್ನಾಲಜ್ಮೆಂಟ್. ಈ ಅಕ್ನಾಲಜ್ಮೆಂಟ್ ಯಾರು ಕೊಡ್ಬೇಕು? ಟಪಾಲ್ ಯಾರು ಕೊಟ್ಟಿದ್ರು ಅವರಿಗೆ. ಟಪಾಲ್ ಎಲ್ಲಿಂದ ಬಂದಿದೆ ಅವ್ರಿಗಲ್ವಾ? ಟಪಾಲ್ನ ಅಲ್ಲ ಅವ್ರಿಗೆ ಈ ಆಫೀಸಲ್ಲಿ ಇಲ್ಲ. ಟಪಾಲ್ನ ಅವ್ರಿಗೆ ಮೇಲ್ ಐಡಿ ಇದ್ರೆ ಮೇಲ್ ಕಳಿಸ್ತೀವಿ. ಪಬ್ಲಿಕ್ ಮೇಲಿಗೆ ಆಫೀಸರ್ ಯಾರು ಕೊಟ್ಟಿದ್ರೆ ಅವ್ರಿಗೆ ಕಳಿಸ್ಬೇಕಲ್ವಾ? ಮೊದಲೇ ಏನ್ ಮಾಡ್ತಾ ಇದ್ರಿ? ಪ್ರಿಂಟ್ ತೆಗೆದು ಸ್ವೀಕರಿಸಲಾಗಿದೆ ಅಂತ ಹೇಳಿ ಒಂದು ಸೀಟ್ ಹಾಕಿ ಫೋಟೋ ಸೈನ್ ಮಾಡಿ ಕೊಡ್ತಾ ಇದ್ರು ಇನ್ವರ್ಡ್ ಅವರು. ಇವಾಗ ಅದೇ ತರ ಮಾಡ್ತಿದ್ರೆ ಈ ಆಫೀಸ್ ನಲ್ಲಿ ಆ ತರ ಮಾಡೋ ಆಗಿರೋದು. ಆಟೋಮೆಟಿಕ್ ಇಲ್ಲೇ ಜನರೇಟ್ ಆಗುತ್ತೆ. ಅವ್ರ ಮೊಬೈಲ್ ನಂಬರ್ ಇತ್ತು ಅಂದ್ರೆ ಮೊಬೈಲ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಕಳಿಸ್ಬಿಡ್ಬೋದು. ಮೊಬೈಲ್ ನಂಬರ್ ಕೊಟ್ಟಿಲ್ಲ, ಅವ್ರದ್ದು ಜಿಮೇಲ್ ಕೊಟ್ಟಿದ್ದಾರೆ ಅಥವಾ ಗವರ್ಮೆಂಟ್ ಮೇಲ್ ಐಡಿ, ಯಾವ್ದಾದ್ರು ಮೇಲ್ ಐಡಿ ಕೊಟ್ಟಿರ್ಲಿ, ಕಂಟಿನ್ಯೂ ಅಂತ ಕೊಟ್ರೆ ನೆಕ್ಸ್ಟ್ ನೋಡಿ ಸೆಂಡ್ ಲೇಟರ್ ಕಂಟಿನ್ಯೂ ಅಂತ 2 ಆಪ್ಷನ್ ಅಕ್ನಾಲಜ್ಮೆಂಟ್ ಜನರೇಟ್ ಆಗುತ್ತೆ. ಈ ಅಕ್ನಾಲಜ್ಮೆಂಟ್ ನ ಇವಾಗಲೇ ಕಳಿಸ್ತೀನಿ ಅಂದ್ರೆ ಕಂಟಿನ್ಯೂ, ಅವ್ರ ಮೊಬೈಲ್ ನಂಬರು ಇಲ್ಲ, ಮೇಲ್ ಐಡಿನೂ ಇಲ್ಲ ಅಂದ್ರೆ ಸೆಂಡ್ ಲೇಟರ್. ಸೆಂಡ್ ಲೇಟರ್ ಅಂತ ಕ್ಲಿಕ್ ಮಾಡಿದ್ರೆ ಎಲ್ಲಿ ಸೇವ್ ಆಗಿರುತ್ತೆ ನಿಮ್ಗೆ? ರೆಸಿಪ್ಟ್ ಅಲ್ಲಿ ಅಕ್ನಾಲಜ್ಮೆಂಟ್ ಅಲ್ಲಿ ಸೇವ್ ಆಗುತ್ತೆ. ನೀವು ಕಳಿಸ್ತಿಲ್ಲ, ಸೆಂಡ್ ಲೇಟರ್ ಅಂತ ಕ್ಲಿಕ್ ಮಾಡಿದ್ದೀರಾ, ಇವಾಗಲೇ ಕಳಿಸ್ಬಿಡೋಣ. ಕಂಟಿನ್ಯೂ, ಅವ್ರ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಅಥವಾ ಮೇಲ್ ಐಡಿ ಕೊಟ್ಟಿರ್ಲಿ, ಎರಡೂ ಕೊಟ್ಟಿಲ್ಲ ನಮ್ಗೆ ಅಂದ್ರೆ ಇದನ್ನ ಮತ್ತೆ ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದು ಕೊಡ್ಬೇಕಾಗುತ್ತೆ ಅವ್ರಿಗೆ. ಓಕೆನಾ? ನೆಕ್ಸ್ಟ್ ಇವಾಗ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತಾ ಇದೀನಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದೀನಿ. ಅಕ್ನಾಲಜ್ಮೆಂಟ್ ನ ಡಿಸ್ಪ್ಯಾಚ್ ಮಾಡಬೇಕು. ಯಾರು ಟಪಾಲ್ ಕೊಟ್ಟಿದ್ದಾರೆ ಅವ್ರಿಗೆ ಅವ್ರ ಮೊಬೈಲ್ ನಂಬರ್ ಇಲ್ಲ, ಮೇಲ್ ಐಡಿ ಇಲ್ಲ, ಇದ್ರ ಪ್ರಿಂಟ್ ಬೇಕು, ಹೇಗ್ ತಗೊಳ್ಳೋದು ಅಂತ ಹೇಳಿ ನೋಡಿ. ಇಲ್ಲೊಂದು ಸಿಂಬಲ್ ಇದೆ ನೋಡಿ, ಇಲ್ಲಿ ಮೌಸ್ ಮೂವ್ಮೆಂಟ್ ನೋಡಿ, ಮೌಸ್ ಮೂವ್ಮೆಂಟ್ ನೋಡಿ, ಇಲ್ಲೊಂದು ಸಿಂಬಲ್ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಸಿಂಬಲ್ ಟೂಲ್ಸ್ ಅಂತ ಹೇಳಿ ಸಿಂಬಲ್, ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಬೇಕಾದ್ರೂ ತಗೋಬಹುದು. ಓಕೆನಾ? ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಬಸ್ ಸರ್ ಇದೊಂದು ಫೈಲ್ ನೋಡ್ರಿ.
ಹೆಲ್ತ್ ಡಿಪಾರ್ಟ್ಮೆಂಟ್ ಅದ ರೀ ಅವ್ರಿಗೆ ಹೋಗೋದಿಲ್ಲ 2041 ಡಿಸ್ಪೋಸ್ ಆಗ್ಯದ SMS ಆಗಿಲ್ಲ DD ಆಗಿ ಅಂತಂದಿಲ್ಲ. ಓಕೆನಾ? ಸೆಂಡ್ ಲೇಟರ್ ಕಂಟಿನ್ಯೂ ಅನ್ನೋ ಒಂದು ಆಪ್ಷನ್ ಇತ್ತು, ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದೆ. ಇನಿಶಿಯೇಟ್ ಡಿಸ್ಪ್ಯಾಚ್, ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಇನಿಶಿಯೇಟ್ ಡಿಸ್ಪ್ಯಾಚ್ ಅಂತ ಮಾಡಬೇಕು. ಇನಿಶಿಯೇಟ್ ಡಿಸ್ಪ್ಯಾಚ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಾವು ಮತ್ತೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋಣ. ಅವ್ರಿಗೆ SMS ಅವ್ರ ಮೊಬೈಲ್ ನಂಬರ್ ಕೊಟ್ಟಿದ್ರೆ ನೋಡಿ SMS ಬರುತ್ತೆ ಈ ಕಡೆ ಸೈಡ್ ನೋಡಿ. ನಾನು ಝೂಮ್ ಮಾಡಿ ತೋರಿಸ್ತಾ ಇದೀನಿ. ನಿಮ್ಗೆ ಇಲ್ಲಿ 2 ಟ್ಯಾಬ್ ಇರುತ್ತೆ. ಆ ಕಡೆ ಅಕ್ನಾಲಜ್ಮೆಂಟ್ ಕಾಣಿಸ್ತಾ ಇರುತ್ತೆ. ಈ ಕಡೆ ನಿಮ್ಗೆ ಈ ಕಡೆ ಟ್ಯಾಬ್ ಅಲ್ಲಿ ನಿಮ್ಗೆ ಅವ್ರದ್ದು ಇಮೇಲ್ ಐಡಿ ಮತ್ತೆ SMS ಕ್ಲಿಕ್ ಮಾಡಕ್ಕೆ ಆಪ್ಷನ್ಸ್ ಬರ್ತಾ ಇರುತ್ತೆ. ಮೆಸೇಜ್ ಹೋಗ್ಬೇಕಾ ಅಥವಾ ಅಟ್ಯಾಚ್ಮೆಂಟ್ ಜೊತೆ ಹೋಗ್ಬೇಕಾ ಅಂತ. SMS ಮಾತ್ರ ಕಳಿಸ್ಬೇಕು ಅವ್ರ ಮೊಬೈಲ್ ನಂಬರ್ಗೆ. ಮೊಬೈಲ್ ನಂಬರ್ಗೆ ಅಟ್ಯಾಚ್ಮೆಂಟ್ ಕಳ್ಸಕ್ಕಾಗಲ್ಲ. ಇಮೇಲ್ ಐಡಿಗೆ ಅಟ್ಯಾಚ್ಮೆಂಟ್ ಕಳಿಸ್ಬೋದು. ಮೊಬೈಲ್ ನಂಬರ್ಗೆ ಜಸ್ಟ್ ಟೆಕ್ಸ್ಟ್ ಮೆಸೇಜ್ ಕಳಿಸ್ಬೋದು. ವಾಟ್ಸಪ್ ಅಲ್ಲಿ ಕಳಿಸ್ಬೇಕು ಆಗತ್ತಾ? ಆಗಲ್ಲ. ವಾಟ್ಸಪ್ ಈಸಿ ಸರ್, ನನಗೆ ವಾಟ್ಸಪ್ ಅಲ್ಲಿ ಕಳಿಸೋ ತರ ಮಾಡ್ಕೊಂಡಿದ್ರೆ ಆ ಥರ ಎಲ್ಲ ಆಗಲ್ಲ. ಆಯ್ತಾ? ಆ ಥರನೂ ಇರುತ್ತೆ ಆಪ್ಷನ್ಸ್. ಅಲ್ಲ SMS ಟಿಕ್ ಮಾಡಬೇಕು, ಮೆಸೇಜ್ ಹೋಗುತ್ತೆ ಟೆಕ್ಸ್ಟ್ ಮೆಸೇಜ್. SMS ನ ಟಿಕ್ ಮಾಡಬೇಕು. ಮತ್ತೆ ಇಲ್ಲಿ ಇಮೇಲ್ ಐಡಿನೂ ಕೊಟ್ಟಿದ್ದಾರೆ. ಇಮೇಲ್ ಐಡಿಗೂ ಕೂಡ ಇಮೇಲ್ ಬರೀ ಖಾಲಿ ಇಮೇಲ್ ಕಳಿಸಿದ್ರಾಗತ್ತಾ ಸಬ್ಜೆಕ್ಟ್ ಇಲ್ದೇನೆ? ವಿತೌಟ್ ಸಬ್ಜೆಕ್ಟ್ ಮೇಲ್ ಕಳಿಸಿದ್ರೆ ಅದು ಬ್ಲಾಂಕ್ ಅಟ್ಯಾಚ್ಮೆಂಟ್ ಹೋಗುತ್ತೆ. ವಿತ್ ಸಬ್ಜೆಕ್ಟ್ ಇರ್ಬೇಕಲ್ವಾ? ಏನೇ ಒಂದು ಮೇಲ್ ಕಳಿಸ್ಬೇಕು, ಇಮೇಲ್ ಕಳಿಸ್ಬೇಕು ಅಂದ್ರೆ ಈ ಪಕ್ಕದಲ್ಲಿರ್ತಕ್ಕಂಥ ಅಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಅಟ್ ಸಿಂಬಲ್ ಮೇಲೆ ಇಲ್ಲಿ ಇಮೇಲ್ ಅಕ್ನಾಲಜ್ಮೆಂಟ್ ಯಾವುದು ಸಬ್ಜೆಕ್ಟ್ ಹಾಕೊಳ್ಳಿ. ಈ ಆಫೀಸ್ ಟ್ರೈನಿಂಗ್ ಅಂತ ಸಬ್ಜೆಕ್ಟ್ ಹಾಕಿದ್ದೀನಿ. ಇಮೇಲ್ ACK ಅಂತ ಕೊಟ್ಟಿದ್ದೀನಿ, ಅಕ್ನಾಲಜ್ಮೆಂಟ್ ಅಂತ. ಇಮೇಲ್ ಸಬ್ಜೆಕ್ಟ್ ಅನ್ನ ಕಂಪಲ್ಸರಿ ಹಾಕಿ. ಓಕೆ ನೋಡಿ, ಈ ಕಡೆ ಈ ಚೆಕ್ ಬಾಕ್ಸ್ ಫಿಲ್ ಆಗಿದೆ. SMS ಚೆಕ್ ಬಾಕ್ಸ್ ಫಿಲ್ ಆಗಿದೆ. ಇಲ್ಲಿ P ಅಂತ ಇದೆ ಅಂದ್ರೆ ಪೋಸ್ಟಲ್ ಅಂತ. ಅದು ಪ್ರಿಂಟ್ ಪೋಸ್ಟ್ ಮಾಡಬೇಕು ಅಂದ್ರೆ ಪ್ರಿಂಟ್ ತೆಗಿಬೇಕು, ಮತ್ತೆ ಅದು ಬೇಡ. ಇಷ್ಟು ಆದ್ಮೇಲೆ ಸೆಂಡ್. ಸೆಂಡ್ ಅಂತ ಕ್ಲಿಕ್ ಮಾಡೋದಷ್ಟೇ. ಸೆಂಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಅಕ್ನಾಲಜ್ಮೆಂಟ್ ಯಾರು ಕೊಟ್ಟಿರ್ತಾರೆ ಟಪಾಲ ಅವರ ಒಂದು ಮೇಲ್ ಐಡಿಗೂ ಹೋಗುತ್ತೆ. ಅಕ್ನಾಲಜ್ಮೆಂಟ್ ಅವ್ರ ಮೊಬೈಲ್ ನಂಬರ್ ಮೆಸೇಜ್ ಹೋಗುತ್ತೆ. ಕ್ಲಿಯರಾ? ಸಕ್ಸಸ್ಫುಲಿ ಸೆಂಟ್ ಅಂದ್ರೆ ಪಾಪ ಮೆಸೇಜ್ ಬರುತ್ತೆ. ಇಷ್ಟು ವರ್ಕ್ ಅನ್ನ ಇನ್ವಾಲ್ಡ್ ಅವರು ಮಾಡ್ಬೇಕಾಗಿರುತ್ತೆ. ಓಕೆನಾ? ಇನ್ ಕೇಸ್ ಅಕ್ನಾಲಜ್ಮೆಂಟ್ ಅಂತ ಪಬ್ಲಿಕ್ ಸೆಂಡ್ ಆಗಿದೆ, ಇನ್ನೂ ಈಸಿಯಾಗಿ ಹೇಳ್ಬೇಕು ನಿಮ್ಗೆ ಅಂದ್ರೆ ಎಲ್ಲರೂ ಕೂಡ ಜಿಮೇಲ್ ಯೂಸ್ ಮಾಡ್ತಾ ಇರ್ತಾರೆ. ನಿಮ್ಗೆ ಜಿಮೇಲ್ಗೆ ಮೆಸೇಜ್ ಬಂದ್ರೆ ಎಲ್ಲಿಗೆ ಬಂದಿರುತ್ತೆ? ಜಿಮೇಲ್ಗೆ ಇನ್ಬಾಕ್ಸ್. ನೀವು ಈ ಕಡೆಯಿಂದ ಮೆಸೇಜ್ ಸೆಂಡ್ ಮಾಡಿದ್ರೆ ಅಷ್ಟೇ. ಅಪ್ಲಿಕೇಶನ್ ಕೂಡ ಏನೇ ಟಪಾಲ್ ಬಂದ್ರೆ ಇನ್ಬಾಕ್ಸ್ ಬರಬೇಕು, ಏನೇ ಫೈಲ್ ಬಂದ್ರು ಫೈಲ್ ಇನ್ಬಾಕ್ಸ್ ಬರಬೇಕು. ನೀವೇನೇ ಸೆಂಡ್ ಮಾಡಿದ್ರು ಸೆಂಟ್ ಐಟಮ್ಸ್ ಅಲ್ಲಿ ಇರ್ಬೇಕು ಅಷ್ಟೇ ಅಲ್ವಾ? ನಾವಿವಾಗ ರಸೀಪ್ಟ್ ಕಳಿಸಿದ್ವಲ್ವಾ, ಅಂದ್ರೆ ಟಪಾಲ್ನ ಆಫೀಸರ್ ಕಳಿಸಿದೀವಲ್ವಾ, ಸೆಂಟ್ ಐಟಮ್ಸ್ ಅಲ್ಲಿ ಇದೆಯಾ ನೋಡೋಣ. ಬೇರೆ ಡಿಪಾರ್ಟ್ಮೆಂಟ್ ಇಂದ ಈ ಆಫೀಸ್ ಕಳಿಸ್ತಾರೆ. ಫಿಸಿಕಲ್ ಕಾಪಿ ಕಳಿಸ್ಬೋದು, ಆಪ್ಷನ್ ಇದೆ. ಹಾರ್ಡ್ ಕಾಪಿ ಕೊಟ್ಬಿಟ್ಟು ಅವರಿಂದ ಎಲ್ಲರಿಗೂ ಫೋಟೋ ಆದ್ಮೇಲೆ ನೆಕ್ಸ್ಟ್. ಓಕೆನಾ? ಟಪಾಲ್ ಸೆಂಟ್ ಐಟಮ್ಸ್ ಅಲ್ಲಿ ನೋಡೋಣ. ಇವಾಗ ಟಪಾಲ್ ಆಫೀಸರ್ ಕಳಿಸಿದ್ರೆ ಟಪಾಲ್ ಸೆಂಟ್ ಐಟಮ್ಸ್ ಅಲ್ಲಿ ಇದೆಯಾ ಅಂತ ಎಲ್ಲಿ ನೋಡ್ಬೇಕು? ನೀವು ಹೇಳಿದ ಆಪ್ಷನ್ ಇವಾಗ ರಸೀಪ್ಟ್ ಸೆಂಟ್ ನೋಡಿ. ಟಪಾಲ್ ನಂಬರ್ ಇನ್ವರ್ಟರ್ ಕೊಡೋ ಆಗಿಲ್ಲ, ಅಪ್ಲಿಕೇಶನ್ ಆಟೋಮೆಟಿಕ್ ಟಪಾಲ್ ನಂಬರ್ ಬರುತ್ತೆ ನೋಡಿ. ಫಸ್ಟ್ ಒನ್ ಟಪಾಲ್ ನೋಡಿ ಹಿಂಗಿರುತ್ತೆ ನೋಡಿ. ಪ್ರತಿ ಒಂದು ಟಪಾಲ್ ನಂಬರ್ ಬರುತ್ತೆ. ಸಬ್ಜೆಕ್ಟ್ ಈ ಆಫೀಸ್ ಟ್ರೈನಿಂಗ್ ಅಂತ ಕೊಟ್ಟಿದೆ. ಇವತ್ತಿನ ಡೇಟ್ ನೋಡಿ. ಸೆಂಡರ್ ಯಾರು? ಪ್ರಮೋದ್ ಅವ್ರ ಕಡೆಯಿಂದ, ಪಬ್ಲಿಕ್ ಕಡೆಯಿಂದ ಬಂದಿದೆ.
ಸೆಂಟ್ ಟು ಈ ಆಫೀಸ್ನಲ್ಲಿ ಯಾರ್ಯಾರು ಕಳಿಸಿದೀವಿ, ಆಫೀಸರ್ ಕಳಿಸಿದ್ವಿ, ಮತ್ತೆ ಒಂದು ಟು ಕಳಿಸಿದ್ವಿ, CC ಕಳಿಸಿದ್ದೆ. ಯಾವ ಡೇಟಲ್ಲಿ ಯಾವ ಟೈಮಲ್ಲಿ ಕಳಿಸಿದ್ದೆ, ಓಕೆನಾ? ರಿಮಾರ್ಕ್ಸ್ ಏನು ಹಾಕಿದ್ದೀನಿ, ಪ್ರಿಯಾರಿಟಿ ಇಮಿಡಿಯೇಟ್ ಅಂತ ಹಾಕಿದ್ದೀನಿ. ಇನ್ ಕೇಸ್ ಇನ್ವರ್ಡ್ ಅವರು ಯಾರಿಗೋ ಕಳಿಸ್ಬೇಕಾಗಿರೋದನ್ನ ಯಾರಿಗೋ ಕಳಿಸ್ಬಿಟ್ಟು ಅವಾಗ ಏನ್ ಮಾಡ್ತಾರೆ, ಮ್ಯಾನ್ಯುವಲಿ ವರ್ಕ್ ಮಾಡ್ಬೇಕಾದ್ರೆ ಯಾರಿಗೋ ಕಳಿಸ್ಬೇಕಾಗಿರೋದನ್ನ ಯಾರಿಗೋ ಕಳಿಸ್ಬಿಟ್ರೆ ಮ್ಯಾನ್ಯುವಲಿ ವರ್ಕ್ ಇವಾಗ ಏನ್ ಮಾಡ್ತೀರಾ, ಹೋಗಿ ತಗೊಂಡ್ ಬರ್ತೀರಲ್ವಾ? ಇಲ್ಲಿ ಈ ಆಫೀಸಲ್ಲಿ ಫುಲ್ ಬ್ಯಾಕ್ ಅಂತ ಆಪ್ಷನ್ಸ್ ಇರುತ್ತೆ. ಬೈ ಮಿಸ್ಟೇಕ್ ಆಗಿ ಯಾವುದೋ ಆಫೀಸರ್ ಕಳಿಸ್ಬೇಕಾದ್ರೆ ಯಾರೋ ಆಫೀಸರ್ ಕಳಿಸ್ಬಿಟ್ಟಿದ್ರಿ ನೀವು, ಅವ್ರು ನೋಡೋ ಮೊದಲೇ ವಾಪಸ್ ತಗೋಬಹುದು. ನಿಮ್ಮ ಲಾಗಿನ್ ಅವ್ರು ನೋಡಿದ್ರೆ ಅವರೇ ಸೆಂಡ್ ಬ್ಯಾಕ್ ಮಾಡ್ಬೇಕು. ರಿಕ್ವೆಸ್ಟ್ ಏನು ಮಾಡೋದಿಲ್ಲ. ರೆಸಿಪ್ಟ್ ಸೆಂಟ್ ಅವರು ನಾವು ಫುಲ್ ಬ್ಯಾಕ್ ಮಾಡ್ಕೊಳ್ಳೋದು ಹೇಗೆ ಅಂತ, ಫೈಲ್ ಆಗ್ಲಿ ಟಪಾಲ್ಗಳನ್ನಾಗ್ಲಿ ಫುಲ್ ಬ್ಯಾಕ್ ಮಾಡ್ಕೊಳ್ಳೋದು. ಅವ್ರು ನೋಡಿಲ್ಲ ಆಫೀಸರ್ ಅಂದ್ರೆ ನೋಡಿಲ್ದೇ ಇರೋ ಕಾರಣ ನಮ್ಮ ಲಾಗಿನ್ ವಾಪಸ್ ಎಲ್ಲಿ ಫುಲ್ ಬ್ಯಾಕ್ ಮಾಡಬೇಕು, ನಾವು ರೆಸಿಪ್ಟ್ ನ ಕಳಿಸಿರೋದಲ್ವಾ, ಟಪಾಲ್ ಕಳಿಸಿದ್ರೆ ಟಪಾಲ್ ಸೆಂಟ್ ಐಟಮ್ಸ್ ಹೋಗ್ಬೇಕು. ಟಪಾಲ್ ಸೆಂಟ್ ಐಟಮ್ಸ್ಗೆ ಹೋಗಿ ನಾವು ಯಾವ ಟಪಾಲ್ ಕಳಿಸಿರ್ತೀವೋ ನೋಡ್ಬೇಕು. ಇಲ್ಲಿ ಲಿಸ್ಟ್ ಇರುತ್ತೆ, ಲಾಸ್ಟ್ ಅಲ್ಲಿ ಆಕ್ಷನ್ ಅಂತ ಇರುತ್ತೆ. ಇದ್ರ ಕೆಳಗಡೆ ನಿಮಗೆ ಫುಲ್ ಬ್ಯಾಕ್ ಅಂತ ಸಿಂಬಲ್ ಇದೆ ನೋಡಿ, ಕಾಣಿಸ್ತಿದ್ಯಾ? ಫುಲ್ ಬ್ಯಾಕ್. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ರಿಮಾರ್ಕ್ಸ್ ಕೇಳಲ್ಲ. ಯಾಕೆ ವಾಪಸ್ ತಗೋತಾ ಇದ್ದೀರಾ? ಬೈ ಮಿಸ್ಟೇಕ್ ಹ್ಯಾವ್ ಸೆಂಡ್ ಅಥವಾ ಏನಾದ್ರು ಬೈ ಮಿಸ್ಟೇಕ್ ಸೆಂಡ್ ಮಾಡಿದ್ರಿಂದ ಓಕೆ ಕೊಟ್ರೆ ಆ ಟಪಾಲು ಮತ್ತೆ ನಿಮ್ಮ ಲಾಗಿನ್ಗೆ ವಾಪಸ್ ಬರುತ್ತೆ. ಅವ್ರು ನೋಡಿದ್ರೆ ಕರೆಕ್ಟ್ ನೋಡಿ, ಅವ್ರು ನೋಡಿದ್ರೆ ಇಲ್ವಾ ಹೆಂಗ್ ಗೊತ್ತಾಗುತ್ತೆ? ಅವ್ರು ನೋಡಿದ್ರೆ ಈ ಸಿಂಬಲ್ ಹೊಟ್ಟೋಗ್ಬಿಡುತ್ತೆ, ಫುಲ್ ಬ್ಯಾಕ್ ಸಿಂಬಲ್ ಬರಲ್ಲ. ಅವಾಗ ಅವರೇ ಸೆಂಡ್ ಮಾಡಬೇಕು. ಕಳಿಸಿದ ಹೋಗ್ಬೇಕು ಈ ತರ ನೋಡ್ಕೊಂಡು ಹೋಗ್ಬೇಕು. ಹಾಗೆ ಕಳಿಸಿದ್ರೆ ಓಕೆ. ಏನ್ ರಿಕ್ವೆಸ್ಟ್ ಮಾಡುವಂತದ್ದು ಏನಿಲ್ಲ ಇದ್ರಲ್ಲಿ. ಸ್ಕ್ಯಾನ್ ಕಾಪಿ ಇದ್ದೇ ಇರುತ್ತೆ ನಿಮ್ಮ ಹತ್ರ, ಸ್ಕ್ಯಾನರ್ ಕಾಪಿ. ಅದನ್ನ ಮತ್ತೆ ಅಪ್ಲೋಡ್ ಮಾಡಿ ಸೆಂಡ್ ಮಾಡ್ಕೊಂಡು, ಅಥವಾ ಜನರೇಟ್ ಅಂತ ಮಾಡ್ಕೊಂಡಿದ್ರೆ ಇನ್ನೂ ಒಂದು ಕಾಪಿ ಕ್ರಿಯೇಟೆಡ್ ಇರುತ್ತೆ, ಮತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸೆಂಡ್ ಮಾಡಿ. ಕ್ಲಿಯರ್ ಆಯ್ತಾ? ಸೆಂಡ್ ಮತ್ತೆ ನೋಡಿ, ಟಪಾಲ್ ಸೆಂಡ್ ಮಾಡಿರೋದು ರೆಸಿಪ್ಟ್ ಸೆಂಟರ್ ಹೋಗಿ ನೋಡ್ತಾ ಫುಲ್ ಬ್ಯಾಕ್ ಮಾಡೋದು ಗೊತ್ತಾಯ್ತು. ಅವ್ರು ನೋಡಿಲ್ಲದೆ ಇದ್ರೆ ಫುಲ್ ಬ್ಯಾಕ್ ಮಾಡೋದು. ಅಕ್ನಾಲಜ್ಮೆಂಟ್ ಸೆಂಡ್ ಮಾಡಿದ್ರಲ್ಲ ಪಬ್ಲಿಕ್, ಅದೆಲ್ಲಿರುತ್ತೆ? ಅದು ಕೂಡ ಸೆಂಟ್ ಅಲ್ಲೇ ಇರ್ಬೇಕಲ್ವಾ? ನೋಡೋಣ ಹೇಗೆ. ರೆಸಿಪ್ಟ್ ಅಕ್ನಾಲಜ್ಮೆಂಟ್ ನೋಡಿ, ಅಕ್ನಾಲಜ್ಮೆಂಟ್ ಸೆಂಡ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಕ್ರಿಯೇಟರ್ ಅಲ್ಲಿ ಸೇವ್ ಆಗಿರುತ್ತೆ. ಓಕೆನಾ? ನಾವಿವಾಗ ಅಕ್ನಾಲಜ್ಮೆಂಟ್ ನ ನಾವು ಡಿಸ್ಪ್ಯಾಚ್ ಮಾಡ್ಬಿಟ್ಟಿದೀವಿ, ಪಬ್ಲಿಕ್ ಕೊಟ್ಬಿಟ್ಟಿದೀವಿ ಅಂತ ಹೇಳಿದ್ರೆ ಡಿಸ್ಪ್ಯಾಚ್ ನಾವ್ ಏನೇನ್ ಡಿಸ್ಪ್ಯಾಚ್ ಮಾಡಿರ್ತೀವಿ ಅದೆಲ್ಲವೂ ಕೂಡ ನಿಮ್ಗೆ ಡಿಸ್ಪ್ಯಾಚ್ ಲಿಸ್ಟ್, ಡಿಸ್ಪ್ಯಾಚ್ ಫೋಲ್ಡರ್ ಅಲ್ಲೇ ಸಿಗುತ್ತೆ. ಡಿಸ್ಪ್ಯಾಚ್ಡ್ ಕ್ಲಿಕ್ ಮಾಡಿದ್ರೆ ಅಕ್ನಾಲಜ್ಮೆಂಟ್ ನೋಡಿ, ಡಿಸ್ಪ್ಯಾಚ್ ನಂಬರ್ ಬರುತ್ತೆ, ಸಬ್ಜೆಕ್ಟ್ ನೋಡಿ, ಅಡ್ರೆಸ್ ಯಾರು ಕಳಿಸಿದ್ವಿ ನಾವು, ಯಾರು ಡಯರೈಸ್ ಮಾಡಿರೋದು, ಡಿಸ್ಪ್ಯಾಚ್ ಮಾಡಿರೋದು ಯಾರು ಇನ್ವರ್ಡ್ ಅಲ್ಲಿ, ಅವ್ರ ನೇಮು, ಯಾವ ಡೇಟು, ಯಾವ ಟೈಮಲ್ಲಿ ನಾವು ಸೆಂಡ್ ಮಾಡಿದ್ವಿ. ನಮಗೆ ಡಿಸ್ಪ್ಯಾಚ್ಡ್ ಫೋಲ್ಡರ್ ಅಲ್ಲಿ ಬರುತ್ತೆ. ಡಿಸ್ಪ್ಯಾಚ್ಡ್ ಫೋಲ್ಡರ್ ಅಲ್ಲಿ ಇರುತ್ತೆ. ಕ್ಲಿಯರ್? ಡಿಸ್ಪ್ಯಾಚ್ಡ್ ಫೋಲ್ಡರ್ ಅಲ್ಲಿ ಇನ್ಬಾಕ್ಸ್ ಮತ್ತೆ ಡಿಸ್ಪ್ಯಾಚ್ಡ್ ಎರಡು ಆಪ್ಷನ್ಸ್ ಇರುತ್ತೆ. ಇನ್ಬಾಕ್ಸ್ ಅಂದ್ರೆ ಡಿಸ್ಪ್ಯಾಚ್ ಮಾಡ್ಲಿಕ್ಕೆ ನಿಮ್ಮ ಲಾಗಿನ್ಗೆ ಬಂದಿರತಕ್ಕಂಥ ಸೈನ್ಡ್ ಲೆಟರ್ಗಳು ಇನ್ಬಾಕ್ಸ್ ಬರೋದು. ನಿಮ್ಗೆಲ್ಲ ಸೈನ್ಡ್ ಇನ್ವರ್ಡ್ ಅವ್ರಿಗೆ ಡಿಸ್ಪ್ಯಾಚ್ ಇನ್ಬಾಕ್ಸ್ ಬರೋದು ಸೈನ್ಡ್ ಲೆಟರ್. ಬಂದಂತ ಲೆಟರ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಸೆಂಡ್ ಮಾಡಿದ್ರೆ ಡಿಸ್ಪ್ಯಾಚ್ಡ್ ಅಲ್ಲಿ ಇರುತ್ತೆ. ಇಷ್ಟು ಕ್ಲಿಯರ್ ಆಯ್ತಾ? ಇಷ್ಟು ಇನ್ವರ್ಡ್ ಅವರ ಪ್ರೋಸೆಸ್, ಈ ಆಫೀಸಲ್ಲಿ ನಡೀತಕ್ಕಂಥ ಪ್ರೋಸೆಸ್. ಅದನ್ನ ಇನ್ವರ್ಡ್ ಅವರು ಕಳಿಸಿರ್ತಕ್ಕಂಥದನ್ನ ನಾನು ಟ್ರ್ಯಾಕ್ ಮಾಡಬೇಕು, ಸರ್ಚ್ ಮಾಡಬೇಕು ಈ ಆಫೀಸ್ ನಲ್ಲಿ ಅಂದ್ರೆ ನೋಡಿ, ರೆಸಿಪ್ಟ್ ನಲ್ಲಿ ಅಡ್ವಾನ್ಸ್ ಸರ್ಚ್ ಅಂತ ಆಪ್ಷನ್ಸ್ ಇರುತ್ತೆ. ಅಡ್ವಾನ್ಸ್ ಸರ್ಚ್ ಅಂತ ಆಪ್ಷನ್ಸ್ ನೀವು ಕ್ಲಿಕ್ ಮಾಡಿ ನೀವು ಕಂಪ್ಯೂಟರ್ ನಂಬರ್ ಟ್ರ್ಯಾಕ್ ಮಾಡೋದು. ನಾನು ಕಳಿಸಿದ ಟಪಾಲ್ ಇದೆ, ಎಲ್ಲಿ ಹೋಗಿದೆ, ಸಬ್ಜೆಕ್ಟ್ ಹಾಕಿ ಸರ್ಚ್ ಮಾಡಬೇಕು.
ಇಲ್ಲಿ ರಸಿಪ್ಟ್ ಅಲ್ಲಿ ಅಡ್ವಾನ್ಸ್ ಅಲ್ಲಿ ನೀವು ಟ್ರ್ಯಾಕ್ ಮಾಡ್ಕೊಳ್ಳಿ. ಯಾರ ಲಾಗಿನ್ ಎಲ್ಲ ಹೋಗಿರ್ಲಿ ಟಪಾಲು ನೀವು ನೋಡ್ಬೋದು. ಅಂದ್ರೆ ಒಳಗಡೆ ಜಸ್ಟ್ ಟ್ರ್ಯಾಕ್ ಯಾರ ಹತ್ರ ಇದೆ ಟ್ರ್ಯಾಕ್ ಮಾಡೋದು ಗೊತ್ತಾಯ್ತಲ್ವಾ? ಏನ್ ಮಾಡೋರು ಇಷ್ಟು ಆದ್ಮೇಲೆ ಲಾಗೌಟ್, ಇಷ್ಟು ಹೋದ್ಮೇಲೆ ಏನ್ ಮಾಡ್ಬೇಕು ಅವರು? ಲಾಗೌಟ್. ಲಾಗೌಟ್ ಮಾಡೋ ಮೊದಲು ಕನ್ನಡ ಸ್ವಿಚ್ ಆಗೋಣ. ಅಪ್ಲಿಕೇಶನ್ ಕನ್ನಡದಲ್ಲಿ ಹೇಗೆ ಕಾಣುತ್ತೆ ನೋಡೋಣ. ನೀರು ಕೊಡಿ ಸರ್ ಆವಾಗ ನಂಬರ್ಗಳು ಚೇಂಜ್ ಆಗಿರುತ್ತೆ, ಕಂಪ್ಯೂಟರ್ ನಂಬರ್ಗಳು. ಸಬ್ಜೆಕ್ಟ್ ಮೇಲೆ ಟ್ರ್ಯಾಕ್ ಮಾಡ್ಬೇಕಾಗುತ್ತೆ. ಸಬ್ಜೆಕ್ಟ್ ಮೇಲೆ ಟ್ರ್ಯಾಕ್ ಮಾಡ್ಬೇಕು. ಹೋಗ್ತಾರೆ ಇಲ್ಲ ಇವರು ಇದೇ ಸಬ್ಜೆಕ್ಟ್ ಮೇಲೆ ಟ್ರ್ಯಾಕ್ ಮಾಡೋದು ಸಿಗುತ್ತೆ. ಕ್ಲಿಯರ್ ಆಗಿ ಸಬ್ಜೆಕ್ಟ್ ಅನ್ನು ಸಬ್ಜೆಕ್ಟ್ ಅವಾಗ ಇಮೇಲ್ ಡೇಟ್ ಅಂತ ಬರುತ್ತೆ. Clear ಆಗಿರುತ್ತೆ. ಇಲ್ಲಿ ಕರೆಕ್ಟ್ ಬರ್ತಂದ್ರೆ ನಾ ನಿಮ್ಗೆ ಕರೆಕ್ಟ್ ಬರೋದು ಇದೇ ಕರೆಕ್ಟ್ ನೋಡೋಣ. ಮೇನ್ ಇದೆ ಬೇಸಿಕ್ ನಿಮ್ಗೆ. ಸಬ್ಜೆಕ್ಟ್ ಸೇಮ್ ಇದ್ರೆ ಕಂಟಿನ್ಯೂ ಸಿಗುತ್ತೆ. ತಮಾಷೆ ಸ್ವಲ್ಪ ಸೆಂಟ್ ರೆಸಿಪ್ಟ್ ಸೆಂಟ್ ಐಟಮ್ಸ್ ಅಲ್ಲಿ ಸೆಂಟ್ ಐಟಮ್ ಇನ್ಬಾಕ್ಸ್ ಬರುತ್ತೆ. ನನಗೆ ಗೊತ್ತಿರೋದು ಇವ್ರಿಗೆ ಗೊತ್ತಿರುತ್ತೆ ಇವ್ರಿಗೆ ಗೊತ್ತಿರೋದು ಲಾಗಿ ಯಾರು ಲಾಗಿನ್ ಕಳ್ಸಿದ್ರೆ ಆ ಲಾಗಿನ್ ಇನ್ಬಾಕ್ಸ್. ಇದು ಬಿಟ್ಬಿಟ್ಟು ಒಂದು ವರ್ಷ ಕಂಪ್ಯೂಟರ್ ಕೊಟ್ಟು ಮಾಡಿ ಕೊಟ್ಟಿದ್ದೀವಿ. ಏನೇ ಬಂದ್ರು ಕೂಡ ಸರಿ ಅದು ಮೇನ್ ಕಂಪ್ಯೂಟರ್ ಸಪ್ಲೈ ಆಗ್ಬೇಕು. ಅಣ್ಣ ಈ ಡಬ್ಬ ಮುಚ್ಚು ಅದನ್ನ ಆಫೀಸಲ್ಲಿ ಆಫೀಸರ್ ಹೇಗೆ ಹೇಳ್ತಾರೆ ಅವ್ರು ಹೇಗೆ ಹೇಳ್ತಾರೆ ಹಾಗೆ. ಕಮಿಷನ್ ಅಲ್ಲ ಹಾರ್ಡ್ ಕಾಪಿ ನೀವೆಲ್ಲವನ್ನು ಸೈನ್ ಆದ್ಮೇಲೆ ಸೈನ್ ಲೆಟರ್ ನ ಕಳಿಸಿದೀನಿ ಅಂದ್ರೆ ಹಾರ್ಡ್ ಕಾಪಿ ಕಳಿಸಬೇಕು ಅನ್ನೋ ಅವಶ್ಯಕತೆ ಇದೆ. ಅದನ್ನ ಕೇಸ್ ಕೊಟ್ಟು ಒಂದು ಅಲ್ಲಿ ಅವರು ಇಟ್ಕೊಳ್ತಾರೆ. ಯಾಕಂದ್ರೆ ಹಾರ್ಡ್ ಕಾಪಿ ಪ್ರಿಂಟ್ ಬರೋದು ಹಾರ್ಡ್ ಕಾಪಿ ಕೇಳ್ತಿರಲ್ಲ ಅದನ್ನ ಕೇಸ್ ಕಳ್ಸೋದು ಪಾಸ್ ಮಾಡ್ತಾರೆ. ಹಾರ್ಡ್ ಕಾಪಿಗಳು ಬಂದಿದೆ ಬಂದಂತ ಟಪಾಲ್ನ ಪಾಸ್ ಮಾಡಿದ್ರೆ ಮತ್ತೆ ಡ್ರಾಫ್ಟ್ ಟೈಪ್ ಮಾಡಿ ಪ್ರಿಂಟ್ ತಗೊಳ್ಳಲ್ಲ. ಕ್ಯಾಮರಾಮನ್ ಇರುವ ಕೇಳ್ರಿ ಐಡಿಯಾಗಳನ್ನ ಈ ಆಫೀಸಲ್ಲಿ ಫೈಲ್ ಕ್ರಿಯೇಟ್ ಮಾಡಿ ಮೂವ್ಮೆಂಟ್ ಮಾಡಿದ್ಮೇಲೆ ಫಿಸಿಕಲಿ ಬಂದಂತಹ ಫೈಲ್ ಅನ್ನು ಮೂವ್ಮೆಂಟ್ ಮಾಡಿರಲ್ಲ. ಸ್ಟ್ಯಾಂಡರ್ಡ್ ಜೊತೆ ಸ್ಟ್ಯಾಂಡರ್ಡ್ ಜೊತೆ ಕೆಲವೊಂದು ಕಡೆ ಹೌದು ನೀವ್ ಹೇಳ್ತಿರೋ ಹೌದು ಕರೆಕ್ಟ್. ಕೆಲವೊಂದು ಕಡೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕು ಹಾರ್ಡ್ ಕಾಪಿ ಅಂತ ಹೇಳಿದ್ರೆ ಫೈಲ್ ಮೂವ್ಮೆಂಟ್ ಮಾಡ್ತಾ ಜೊತೆನಲ್ಲಿ ಅದನ್ನ ಹಾರ್ಡ್ ಕಾಪಿನ ಕಳ್ಸ್ಕೊಬೇಕು. ಏನು ಮುಂದೆ ಕೋಲ್ ಕೊಡ್ರಪ್ಪ ಫೈಲ್ ಇಲ್ಲ ಬಿಡು ಹಿಂಗೆ ಸಿಗಲ್ಲ. ಫೈಲ್ ಕೇಳಿಸ್ಕೊಳ್ಳಿ ಹೇಳಿ ಮೇಡಮ್ ಕೇಳಿಸ್ಕೊಂತ ಇವಾಗ ಫೈಲ್ ಸಂಬಂಧಪಟ್ಟಂತೆ ನಾವು ಶುರು ಮಾಡ್ತೀವಲ್ವಾ, ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಟಪಾಲ್ 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 ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಅಲ್ವಾ. ಫೈಲ್ ಕೇಸ್ ಸರ್ಕಲ್ ಲೈನ್ಗೆ ಬರೋಣ. ಫೈಲು, ನೋಟಿಂಗು, ಕರೆಸ್ಪಾಂಡೆನ್ಸು, ಡ್ರಾಫ್ಟ್ ಅಟ್ಯಾಚ್ಮೆಂಟ್, ಅನೆಕ್ಚರ್ಸ್ಗಳು, ನೋಟಿಂಗ್ಸ್, ನೋಟಿಂಗ್ ರೆಫರೆನ್ಸ್ ಅದೆಲ್ಲ ಕೇಸ್ ಸರ್ಕಲ್ ಲೈನ್ ಶುರು ಮಾಡೋಣ. ಇನ್ವರ್ಟ್ ಟಪಾಲ್ಸ್ ಎಲ್ಲ ಮುಗಿದ ಮೇಲೆ ಕಂಪ್ಲೀಟ್ ಆದ್ಮೇಲೆ ಅಪ್ಲಿಕೇಶನ್ ನ ಇಂಗ್ಲಿಷ್ ಇರೋದನ್ನ ಕನ್ನಡ ಸ್ವಿಚ್ ಆಗ್ತೀನಿ. ಜಸ್ಟ್ ನೋಡಿ ಲ್ಯಾಂಗ್ವೇಜ್ ಕನ್ನಡ. ನೋಡಿ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಕನ್ನಡದಲ್ಲಿ ಇರುತ್ತೆ ಅಪ್ಲಿಕೇಶನ್. ಆಯ್ತಾ? ನಗು ಬರಬಹುದು ಕೆಲವೊಬ್ಬರಿಗೆ, ಯಾಕಂದ್ರೆ ಕನ್ನಡ ವರ್ಡ್ಗಳು ಈ ತರ ಬೇರೆ ಬೇರೆ ಇದೆ ಅಂತ ಅಲ್ವಾ. ಪ್ರತಿನಿತ್ಯ ನಾವು ಕೆಲವೊಂದು ವರ್ಡ್ಗಳನ್ನ ನಾವು ಬಳಕೆ ಮಾಡದೇ ಇರೋ ಕಾರಣ ಕೆಲವೊಂದು ಹೊಸ ವರ್ಡ್ಗಳಂತ ಅನ್ಸುತ್ತೆ ನಮ್ಗೆ ಖಂಡಿತ. ಓಕೆನಾ? ನೀವು ಕನ್ನಡದಲ್ಲಿ ನಮ್ಮ ಒಂದು